ನಮಸ್ಕಾರ, ಬಿಗ್ ನ್ಯೂಸ್ಗೆ ಸ್ವಾಗತ. ಈಗ ಹೆಡ್ಲೈನ್ಸ್. ಬಂಡೀಪುರದಲ್ಲಿ ಪ್ರಾಣಿಗಳು ಸುಟ್ಟು ಕರಕಲಾಗಿವೆ. ಬೆಂಕಿ ನರ್ತನಕ್ಕೆ ಹುಲಿಗಳು ದಿಕ್ಕಾಪಾಲಾಗಿ ಓಡಿವೆ. 4 ಅರಣ್ಯ ವಲಯಗಳು ಬೆಂಕಿಗಾಹುತಿಯಾಗಿವೆ. ಮಂಡ್ಯದಲ್ಲಿ ಹೆಚ್ಚಾಗಿದೆ ಅಕ್ರಮ ಮರಳು ಗಣಿಗಾರಿಕೆ. ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ತಿಲ್ಲ ಯಾಕೆ? ಹಲ್ಲೆಕೋರರನ್ನ ಬಂಧಿಸದಿದ್ರೆ ಹೋರಾಟದ ಎಚ್ಚರಿಕೆ. ಇಲ್ಲಿ ಯಾವುದೇ ಜೀವನದಿಗಳಿಲ್ಲ. ಶಾಶ್ವತ ನೀರಾವರಿ ಯೋಜನೆ ಮೊದಲೇ ಇಲ್ಲ. ಸಮ್ಮಿಶ್ರ ಸರ್ಕಾರ ರಾಜಕೀಯ ಬಿಟ್ರೆ ಬೇರೆ ಏನು ಮಾಡ್ತಿಲ್ಲ. ಕರಗಾಂವ್ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರೇ ಇಲ್ಲ. ಇರೋ ಡಾಕ್ಟರ್ಗಳಿಗೆ ಚಿಕಿತ್ಸೆ ನೀಡೋದು ತಿಳಿದಿಲ್ಲ. ಹೆಲ್ತ್ ಮಿನಿಸ್ಟ್ರು ಇಲ್ಲಿ ನಿದ್ದೆ ಮಾಡ್ತಿದ್ದಾರೋ ಯಾರಿಗೂ ಗೊತ್ತಿಲ್ಲ. ಶಿಲೆಗಳು ಧೂಳು ಹಿಡಿಯುತ್ತಿವೆ. ವೈಶಿಷ್ಟ್ಯವುಳ್ಳ ಗುಡಿಗಳು ಹಾಳಾಗಿ ಹೋಗಿವೆ. ಭಾವೈಕ್ಯತೆಯ ಮಸೀದಿಗಳು ಇತಿಹಾಸ ಸೇರುತ್ತಿವೆ. ಲಲನೆಯರು ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಫೈನಲ್ನಲ್ಲಿ 30 ಸ್ಪರ್ಧಿಗಳು ಭಾಗವಹಿಸಲಿದ್ದಾರೆ. ತಮ್ಮ ಕನಸು ನನಸು ಮಾಡಿಕೊಳ್ಳಲು ತುದಿಗಾಲಲ್ಲಿ ನಿಂತಿದ್ದಾರೆ. ಮೊನ್ನೆವರೆಗೂ ಬಂಡೀಪುರದಲ್ಲಿ ಹಸಿರು ಹಸಿರಾಗಿ ಜಿಂಕೆಗಳ ಕಲರವ ಕೇಳಿಸುತ್ತಿತ್ತು. ಆದ್ರೀಗ ಅದು ಸ್ಮಶಾನದಂತೆ ಭಾಸವಾಗುತ್ತಿದೆ. ಜೊತೆಗೆ ಕೆಲವು ಪ್ರಾಣಿಗಳು ಸುಟ್ಟು ಕರಕಲಾಗಿವೆ. ಉಳಿದಂತೆ ಹಲವು ಪ್ರಾಣಿಗಳೆಲ್ಲ ದಿಕ್ಕಾಪಾಲಾಗಿ ಓಡಿ ಹೋಗಿವೆ. ಅವು ಆಹಾರಕ್ಕೇನು ಮಾಡಿವೆಯೋ ಗೊತ್ತಿಲ್ಲ. ಹೌದು, ಇದು ಬಂಡೀಪುರ. ಆದ್ರೀಗ ಕಾಡು ಮೌನದ ವಾಸ್ತವ ಅರ್ಥ ಬಂಡೀಪುರದಲ್ಲಿ ಎದ್ದು ಕಾಣ್ತಿದೆ. ಕಳೆದ 5 ದಿನಗಳಿಂದ ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿ ಬರಡಾಗಿರುವ ಬಂಡೀಪುರ ಅರಣ್ಯ ಪ್ರದೇಶ ಕಂಡರೆ ಕಣ್ಣಲ್ಲಿ ನೀರು ಬರುತ್ತೆ. ಯಾಕಂದ್ರೆ ಮೊನ್ನೆಯವರೆಗೂ ಬಂಡೀಪುರ ಹಸಿರು ಹಸಿರಾಗಿ ಅದರ ನಡುವೆ ಜಿಂಕೆಗಳ ಕಲರವ ಕಾಣುತ್ತಿತ್ತು. ಆದ್ರೀಗ ಅದು ಸ್ಮಶಾನದಂತೆ ಭಾಸವಾಗುತ್ತಿದೆ. ಜೊತೆಗೆ ಕೆಲವು ಪ್ರಾಣಿಗಳು ಸುಟ್ಟು ಕರಕಲಾಗಿವೆ. ಉಳಿದಂತೆ ಹಲವು ಪ್ರಾಣಿಗಳೆಲ್ಲ ದಿಕ್ಕಾಪಾಲಾಗಿ ಓಡಿವೆ. ಅವು ಆಹಾರಕ್ಕೇನು ಮಾಡ್ತಾವೋ ಗೊತ್ತಿಲ್ಲ. ಜಿಂಕೆ, ಮೊಲ, ಚಿಂಪಾಂಜಿ, ಹಾವುಗಳು ಹಾಗೂ ಇನ್ನಿತರೆ ವಿವಿಧ ಪ್ರಾಣಿಗಳು ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿ ಸಜೀವ ದಹನವಾಗಿವೆ. ಒಂದು ಮೊಲ ಓಡುತ್ತಿರುವ ಸ್ಥಿತಿಯಲ್ಲೇ ಸುಟ್ಟು ಕಲ್ಲಿನಂತಾಗಿರುವುದನ್ನ ನೋಡಿದರೆ ಕರುಳು ಹಿಂಡಿದಂತಾಗುತ್ತೆ. ಸುಟ್ಟು ಕರಕಲಾದ ಜಿಂಕೆಗಳ ದೇಹಗಳು ರಾಶಿ ಬಿದ್ದಿವೆ. ಹಾವುಗಳು ಇದ್ದ ಸ್ಥಿತಿಯಲ್ಲೇ ಬೂದಿಯಾಗಿವೆ. ಇಡೀ ಕಾಡೆ ಹೊತ್ತಿ ಉರಿಯುವಾಗ ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಈ ಮೂಕ ಪ್ರಾಣಿಗಳು ಎಂತಹ ಯಾತನೆ ಅನುಭವಿಸಿರಬಹುದು ಅನ್ನೋದನ್ನ ಕಲ್ಪನೆ ಮಾಡುವುದಕ್ಕೂ ಸಾಧ್ಯವಿಲ್ಲ. ಇನ್ನು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ 8.5 ಸಾವಿರ ಎಕರೆ ಕಾಡು ನಾಶವಾಗಿದ್ದು ಈಗಾಗಲೇ 4 ಅರಣ್ಯ ವಲಯಗಳು ಬೆಂಕಿಗಾಹುತಿಯಾಗಿವೆ. ಜೊತೆಗೆ ಎಂದೂ ಸರಹದ್ದು ದಾಟಿ ಹೊರ ಹೋಗದ ಹುಲಿಗಳು ಬೆಂಕಿಗೆ ಹೆದರಿ ಕಾಲ್ಕಿತ್ತಿವೆ. ಆನೆ, ಜಿಂಕೆ ಬೆದರಿ ಸುರಕ್ಷಿತ ಪ್ರದೇಶಕ್ಕೆ ಓಡಿ ಹೋಗಿವೆ. ಇದೇ ವೇಳೆ ಸದಾ ಗಿಜಿಗುಡುತ್ತಿದ್ದ ಬಂಡೀಪುರ ಕ್ಯಾಂಪಸ್ ಬಿಕೋ ಎನ್ನುತ್ತಿದೆ. ಬಂಡೀಪುರ ಅರಣ್ಯ ಪ್ರದೇಶದಲ್ಲಿ ಬೆಂಬಿಡದೆ ಬೆಂಕಿ ಬಾಧಿಸುತ್ತಿದ್ದು, ಒಂದು ಕಡೆ ಬೆಂಕಿ ನಂದಿದರೆ ಮತ್ತೊಂದು ಕಡೆ ಬೆಂಕಿ ಕಾಣಿಸಿಕೊಳ್ಳುತ್ತಿದೆ. ಗಾಳಿಯ ರಭಸ ಹೆಚ್ಚಿರುವುದರಿಂದ ಅಗ್ನಿಯ ವೇಗ ಕೂಡ ಹೆಚ್ಚುತ್ತಿದೆ. ಸದ್ಯ ಬೆಂಕಿ ನಿಯಂತ್ರಣಕ್ಕೆ ಬರುವವರೆಗೂ ಮುನ್ನೆಚ್ಚರಿಕೆ ಕ್ರಮವಾಗಿ 1 ವಾರ ಸಫಾರಿ ನಿರ್ಬಂಧಿಸಲಾಗಿದೆ. ಪರಿಸ್ಥಿತಿ ಅವಲೋಕಿಸಿಕೊಂಡು ನಿರ್ಬಂಧವನ್ನು ಕಡಿತ ಇಲ್ಲವೇ ಹೆಚ್ಚು ವಿಸ್ತರಿಸಲಾಗುವುದು ಅಂತ ತಿಳಿದು ಬಂದಿದೆ. ಇನ್ನು ಅರಣ್ಯ ಸಚಿವ ಸತೀಶ್ ಜಾರಕಿಹೊಳಿ ಸ್ವಂತ ಹೆಲಿಕಾಪ್ಟರ್ನಲ್ಲಿ ವೈಮಾನಿಕ ಸಮೀಕ್ಷೆ ಕೈಗೊಂಡರು. ನಿನ್ನೆ ಕಾರಿನಲ್ಲಿ ತೆರಳಿ ಹೆಚ್ಚು ಹೊತ್ತು ಪರಿಶೀಲನೆ ನಡೆಸಲು ಸಾಧ್ಯವಾಗದಿರುವುದರಿಂದ ಪರಿಸ್ಥಿತಿಯ ಗಂಭೀರತೆ ಅರಿತು ಅಧಿಕಾರಿಗಳೊಂದಿಗೆ ವೈಮಾನಿಕ ಸಮೀಕ್ಷೆ ನಡೆಸಿದ್ದಾರೆ. ಅಲ್ಲದೆ ಇಂದು ಬೆಳಗಿನ ಜಾವ ಮಂಜು ಬೀಳುತ್ತಿರುವ ಕಾರಣ ಬೆಂಕಿ ಹತೋಟಿಗೆ ಬಂದಿದೆ. ಅರಣ್ಯ ಪ್ರದೇಶ ಇಂದು ಕೊಂಚ ಶಾಂತವಾಗಿ ಕಾಣುತ್ತಿದೆ. ಮತ್ತೆ ಬಿಸಿಲು ಮತ್ತು ಗಾಳಿ ಹೆಚ್ಚಾದರೆ ಮತ್ತೆ ಬೆಂಕಿ ಹರಡುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯವೋ ಇಲ್ಲ ದುರಾದೃಷ್ಟವೋ ಗೊತ್ತಿಲ್ಲ, ಸಂಕಟಕ್ಕೀಡಾಗಿ ಪ್ರಾಣಿ ಪಕ್ಷಿಗಳು ನಲುಗಿ ಹೋಗಿವೆ. ಕೆಲವರ ಕಿಚ್ಚಿಗೆ ಬಂಡೀಪುರ ಸುಡುಗಾಡಾಗಿದೆ. ನ್ಯೂಸ್ ಬ್ಯೂರೋ ಸಮಗ್ರ ಸುದ್ದಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ತಾಲೂಕಿನಲ್ಲಿ ಪ್ರತಿ ವರ್ಷದ ಆಗಸ್ಟ್ ಆರಂಭಕ್ಕೆ ಇಳೆ ಹಸಿರುಟ್ಟು ಕಂಗೊಳಿಸುತ್ತಿತ್ತು. ಆದರೆ 3 ವರ್ಷಗಳಿಂದ ಜಿಲ್ಲೆಯು ಬರಗಾಲ ಆವರಿಸಿರುವುದರಿಂದ ಬಣಗುಡುತ್ತಾ ನೋಡುಗರ ಎದೆಯಲ್ಲಿ ನಡುಕ ಹುಟ್ಟಿಸುತ್ತಿದೆ. ಸದ್ಯ ಅಲ್ಲಿನ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನ ನಿಮ್ಮ ಮುಂದಿಡ್ತೀವಿ ನೋಡಿ. ಅವಿಭಜಿತ ಜಿಲ್ಲೆಯಲ್ಲಿ ಸತತ ಬರಗಾಲ ಆವರಿಸಿರುವ ಪರಿಣಾಮ ಜಿಲ್ಲೆಯಾದ್ಯಂತ ಮಳೆಯಿಲ್ಲದೆ ಜಾನುವಾರುಗಳಿಗೆ ಮೇವಿನ ಕೊರತೆಯಿಂದ ಹೈನುಗಾರಿಕೆಯನ್ನೇ ನಂಬಿ ಜೀವನ ಸಾಗಿಸುತ್ತಿರುವ ಬಹುತೇಕ ಕುಟುಂಬಗಳು ಸಂಕಷ್ಟವನ್ನು ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯದಲ್ಲಿಯೇ ಅತಿ ಹಿಂದುಳಿದ ತಾಲೂಕುಗಳಲ್ಲಿ ಒಂದಾಗಿರುವ ಬಾಗೇಪಲ್ಲಿ ತಾಲೂಕು ಕೃಷಿ ಮತ್ತು ಹೈನುಗಾರಿಕೆಯನ್ನೇ ಅವಲಂಬಿಸಿರುವ ತಾಲೂಕಾಗಿದೆ.
ಇಲ್ಲಿ ಯಾವುದೇ ಜೀವ ನದಿಗಳಿಲ್ಲ, ಶಾಶ್ವತ ನೀರಾವರಿ ಯೋಜನೆಗಳಿಲ್ಲ, ಕೇವಲ ಮಳೆ ಆಧಾರಿತ ಬೆಳೆಗಳನ್ನೇ ಬೆಳೆಯುವಂತಹ ಪರಿಸ್ಥಿತಿ. ಕಳೆದ ಹಲವು ವರ್ಷಗಳಿಂದ ಸತತವಾಗಿ ಬರಗಾಲಕ್ಕೆ ತುತ್ತಾಗಿರುವ ನಿಟ್ಟಿನಲ್ಲಿ ತಾಲೂಕಿನಲ್ಲಿ ಅಂತರ್ಜಲದ ಮಟ್ಟ ಪಾತಾಳಕ್ಕೆ ತಲುಪಿದೆ. 1000ದಿಂದ 1500 ಅಡಿಗಳಷ್ಟು ಕೊಳವೆ ಬಾವಿ ಕೊರೆದರೂ ಸಹ ನೀರು ಸಿಗುತ್ತಿಲ್ಲ. ಈ ಹಿಂದುಳಿದ ಚೇಳೂರು ತಾಲೂಕಿನ ಜನತೆ ಮತ್ತು ಜಾನುವಾರುಗಳು ಸೇರಿದಂತೆ ಪ್ರಾಣಿ ಪಕ್ಷಿಗಳಿಗೆ ಕುಡಿಯುವ ನೀರಿಗೂ ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ. ಇನ್ನು 3 ವರ್ಷಗಳ ಹಿಂದೆ ಬಿದ್ದ ಭಾರೀ ಮಳೆಯಿಂದ ತಾಲೂಕಿನ ಬಹುತೇಕ ಕೆರೆಗಳಲ್ಲಿ ನೀರು ಶೇಖರಣೆಯಾಗಿತ್ತು. ಆದರೆ ಪ್ರಸ್ತುತ ವರ್ಷ ಮುಂಗಾರು ಮತ್ತು ಹಿಂಗಾರು ಮಳೆ ಕೈಕೊಟ್ಟ ಪರಿಣಾಮ ಬಹುತೇಕ ಕೆರೆಗಳಲ್ಲಿನ ನೀರು ಇಲ್ಲದೆ ಕೆರೆಗಳು ಬಿರುಕು ಬಿಟ್ಟು ಆಕಾಶದತ್ತ ಬಾಯಿ ಬಿಟ್ಟು ಮಳೆಯನ್ನೇ ಎದುರು ನೋಡುವಂತಹ ಪರಿಸ್ಥಿತಿ ಇದೆ. ಜೊತೆಗೆ ಮೇವಿನ ಕೊರತೆಯೂ ಸಹ ತಲೆದೋರುವ ಎಲ್ಲಾ ಲಕ್ಷಣಗಳು ಕಾಣುತ್ತಿವೆ. ಇದಲ್ಲದೆ ಮಳೆಯ ಅಭಾವದಿಂದ ಬೆಳೆ ಸಂಪೂರ್ಣವಾಗಿ ನಾಶವಾಗಿದ್ದು ಸಮರ್ಪಕವಾಗಿ ಮೇವು ಲಭ್ಯವಿಲ್ಲ. ಹಸಿ ಮೇವು ಮರೀಚಿಕೆಯಾಗಿರುವ ಪರಿಣಾಮ ಹಾಲಿನ ಉತ್ಪಾದನೆ ದಿನದಿಂದ ದಿನಕ್ಕೆ ಕುಸಿಯುತ್ತಿದೆ. 2017ರ ನವೆಂಬರ್ ತಿಂಗಳಿನಲ್ಲಿ ಪ್ರತಿನಿತ್ಯ 40,000 ಲೀಟರ್ ಹಾಲು ಉತ್ಪತ್ತಿಯಾಗುತ್ತಿತ್ತು. ಡಿಸೆಂಬರ್ನಲ್ಲಿ 35,000 ಲೀಟರ್ಗೆ ಇಳಿದಿದೆ. ಇನ್ನು ಬೇಸಿಗೆ ವೇಳೆಗೆ ಹಾಲಿನ ಉತ್ಪಾದನೆ ಇನ್ನಷ್ಟು ಕಡಿಮೆಯಾಗುವ ಸಂಭವವಿದೆ. ಇದರಿಂದ ಹೈನುಗಾರಿಕೆಯನ್ನೇ ಅವಲಂಬಿಸಿರುವ ಗ್ರಾಮೀಣ ಪ್ರದೇಶಗಳ ಬಹುತೇಕ ಕುಟುಂಬಗಳು ಸಂಕಷ್ಟ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ ಸುಮಾರು 60 ಟನ್ಗೂ ಹೆಚ್ಚಿನ ಆಹಾರ ಕೊರತೆ ಇದೆ. ಕೊರತೆ ಇರುವ ಆಹಾರವನ್ನು ಪೂರೈಸುವಂತೆ ಸರ್ಕಾರಕ್ಕೆ ಬೇಡಿಕೆ ಇಡಲಾಗಿದೆ. ಮೇವಿಗಾಗಿ ಹಸು, ಎಮ್ಮೆ, ಕುರಿ ಮತ್ತಿತರೆ ಜಾನುವಾರುಗಳನ್ನು ಬಯಲು ಪ್ರದೇಶ, ಕಾಡು ಗುಡ್ಡಗಳನ್ನು ಆಶ್ರಯಿಸುವಂತಾಗಿದೆ. ಇದಲ್ಲದೆ ಈ ಹಿಂದೆ ಸರ್ಕಾರ ತಾಲೂಕಿನ ಹೋಬಳಿ ಕೇಂದ್ರಗಳಲ್ಲಿ ಗೋಶಾಲೆಗಳನ್ನು ತೆರೆದು ಹೊರ ರಾಜ್ಯಗಳಿಂದ ಮೇವು ಖರೀದಿಸಿ ಸಮಸ್ಯೆ ಪರಿಹಾರ ಮಾಡುವ ಪ್ರಯತ್ನ ಮಾಡಿತ್ತು. ಆದರೆ ಈ ಬಾರಿ ತಾಲೂಕಿನಲ್ಲಿ ಇಲ್ಲಿಯವರೆಗೂ ಗೋಶಾಲೆಗಳನ್ನು ತೆರೆಯುವ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಸರ್ಕಾರ ಕ್ರಮ ಕೈಗೊಂಡಿಲ್ಲ. ಒಟ್ಟಿನಲ್ಲಿ ಮುಂದಿನ ಮಾರ್ಚ್ ತಿಂಗಳ ದಿನಗಳಲ್ಲಿ ಬಿಸಿಲು ಹೆಚ್ಚಾದರೆ ಇನ್ನಷ್ಟು ಮೇವಿನ ಸಮಸ್ಯೆ ಎದುರಾಗುವ ಭೀತಿ ರೈತಾಪಿ ವರ್ಗದವರನ್ನ ಕಾಡುತ್ತಿದೆ. ರಾಮಕೃಷ್ಣ, ಸಮಗ್ರ ಸುದ್ದಿ, ಮುಳಬಾಗಿಲು. ಹಲವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ರೋಗಿಗಳ ಪಾಲಿಗೆ ನುಂಗಲಾರದ ತುತ್ತಾಗಿದೆ. ಅಂದಹಾಗೆ ಇಲ್ಲೊಂದು ಸರ್ಕಾರಿ ಆಸ್ಪತ್ರೆಯಲ್ಲಿ 2-3 ವರ್ಷಗಳಿಂದ ವೈದ್ಯರೇ ಇಲ್ಲದಂತಾಗಿದೆ. ಇನ್ನು ಈ ಸಮಸ್ಯೆ ಬಗೆಹರಿಸಬೇಕಾದ ಆರೋಗ್ಯ ಮಂತ್ರಿ ಅದು ಎಲ್ಲಿ ನಿದ್ದೆ ಮಾಡ್ತಿದ್ದಾರೋ ಗೊತ್ತಿಲ್ಲ. ಅಷ್ಟಕ್ಕೂ ವೈದ್ಯರ ಕೊರತೆ ಅನುಭವಿಸುತ್ತಿರೋ ಆ ಆಸ್ಪತ್ರೆ ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕರಗಾಂವ್ ಗ್ರಾಮದಲ್ಲಿರುವ ಸರ್ಕಾರಿ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರ ಕೊರತೆ ಎದುರಾಗಿದೆ. ಈ ಪರಿಣಾಮ ಕರಗಾಂವ್, ಬಂಬಲವಾಡ, ಬೆನ್ನಿಹಳ್ಳಿ, ಕುಂಗಟೋಳಿ, ದೋನವಾಡ, ಹಂಚಿನಾಳ, ಬೆಳಕುಡ ಹಾಗೂ ಯಾದಗೋಡು ಸೇರಿ 8 ಗ್ರಾಮದಿಂದ ಬರೋ ರೋಗಿಗಳು ಸಂಕಷ್ಟ ಎದುರಿಸುವಂತಾಗಿದೆ. ವಿಪರ್ಯಾಸವೆಂದರೆ ಈ ಆಸ್ಪತ್ರೆಗೆ MBBS ವ್ಯಾಸಂಗ ಮಾಡಿದ ವೈದ್ಯರನ್ನು ನೀಡದೆ ಹೋಮಿಯೋಪತಿ ಮಾಡಿದ ವೈದ್ಯರನ್ನು ನಿಯೋಜಿಸಲಾಗಿದೆ. ಹೀಗಾಗಿ ಈ ವೈದ್ಯರಿಗೆ ಯಾವುದಕ್ಕೆ ಯಾವ ರೀತಿ ಚಿಕಿತ್ಸೆ ನೀಡಬೇಕು ಅನ್ನೋದು ಗೊತ್ತಾಗುತ್ತಿಲ್ಲ. ಪರಿಣಾಮ ಎಷ್ಟೋ ರೋಗಿಗಳು ಈ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆಯದೆ ವಾಪಸ್ ತೆರಳುತ್ತಿದ್ದಾರೆ. ಇನ್ನು ರೋಗಿಗಳು ತಮ್ಮ ಕಾಯಿಲೆಗಳ ಬಗ್ಗೆ ಮಾಹಿತಿ ನೀಡಿದ್ರೆ ಇಲ್ಲಿನ ವೈದ್ಯರು ಮಾತ್ರ ನಾವು ಓದುವಾಗ ಈ ಕಾಯಿಲೆಗಳ ವಿಷಯ ನಮ್ಮ ಪಠ್ಯದಲ್ಲಿ ಬಂದಿಲ್ಲ ಅನ್ನೋ ಉತ್ತರ ನೀಡಿ ರೋಗಿಗಳನ್ನ ಯಾಮಾರಿಸೋ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಈ ವೈದ್ಯರು ಬೇಕಾಬಿಟ್ಟಿ ಚಿಕಿತ್ಸೆ ನೀಡಿ ರೋಗಿಗಳನ್ನ ಜೀವನ ಪೂರ್ತಿ ಅಂಗವಿಕಲತನಕ್ಕೆ ದೂಡುತ್ತಿದ್ದಾರೆಂಬ ಆರೋಪಗಳು ಕೇಳಿ ಬಂದಿವೆ. ಅಲ್ಲದೆ ಗರ್ಭಿಣಿ ಮಹಿಳೆಯರಿಗೆ ಯಾವ ರೀತಿಯ ಚಿಕಿತ್ಸೆ ನೀಡಬೇಕೆಂದು ತಿಳಿಯದೆ ಬೇರೆ ಆಸ್ಪತ್ರೆಗೆ ಕಳುಹಿಸುವ ಪರಿಪಾಠವನ್ನು ಈ ವೈದ್ಯರು ಬೆಳೆಸಿಕೊಂಡಿದ್ದಾರೆ. ಅಲ್ಲದೆ ಗರ್ಭಿಣಿ ಮಹಿಳೆಯರಿಗೆ ಯಾವ ರೀತಿಯ ಚಿಕಿತ್ಸೆ ನೀಡಬೇಕೆಂದು ತಿಳಿಯದೆ ಬೇರೆ ಆಸ್ಪತ್ರೆಗೆ ಕಳುಹಿಸುವ ಪರಿಪಾಠವನ್ನು ಈ ವೈದ್ಯರು ಬೆಳೆಸಿಕೊಂಡಿದ್ದಾರೆ. ಅಂದಹಾಗೆ ಇದು ಸರ್ಕಾರಿ ಆಸ್ಪತ್ರೆ ಆದರೂ ಈ ಆಸ್ಪತ್ರೆಯಲ್ಲಿ ವೈದ್ಯರೊಬ್ಬರು ಚಿಕಿತ್ಸೆಗೆಂದು ರೋಗಿಗಳಿಂದ ಸುಮಾರು 110 ರೂಪಾಯಿಗಳನ್ನ ಅಕ್ರಮವಾಗಿ ವಸೂಲಿ ಮಾಡುತ್ತಿದ್ದು ಸಾರ್ವಜನಿಕರ ಕೆಂಗಣ್ಣಿಗೆ ಇದು ಗುರಿಯಾಗಿದೆ. ಇದಲ್ಲದೆ ಈ ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯ ಸ್ವಚ್ಛತೆ ಕಂಡುಬರುವುದಿಲ್ಲ. ಆದರೆ ಈ ಎಲ್ಲಾ ಸಮಸ್ಯೆಗಳು ಗೊತ್ತಿದ್ರೂ ತಾಲೂಕಿನ ವೈದ್ಯಾಧಿಕಾರಿಗಳು ಅದ್ಯಾಕೋ ಸುಮ್ಮನಿದ್ದಾರೆ. ಹಾಗೆ ಈ ಸಮಸ್ಯೆ ಬಗೆಹರಿಸಬೇಕಾದ ಆರೋಗ್ಯ ಮಂತ್ರಿ ಅದೆಲ್ಲಿ ನಿದ್ದೆ ಮಾಡ್ತಿದ್ದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಕಚೇರಿಯಲ್ಲೇ ಪವಡಿಸಿರೋ ಆರೋಗ್ಯ ಇಲಾಖಾ ಅಧಿಕಾರಿಗಳು ಈಗಲಾದರೂ ಏಳದಿದ್ದರೆ ಅಮಾಯಕ ರೋಗಿಗಳ ಜೀವಹಾನಿಗೆ ಕಾರಣವಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಭೀಮಸೇನ ಕಾಂಬಳೆ, ಸಮಗ್ರ ಸುದ್ದಿ, ಚಿಕ್ಕೋಡಿ. ಸಂಚಾರಿ ನಿಯಮಗಳು ಸೇರಿದಂತೆ ಸಾರಿಗೆ ಕಾನೂನುಗಳನ್ನು ಉಲ್ಲಂಘಿಸುತ್ತಿರೋ ಪರಿಣಾಮ ರಾಜ್ಯದಲ್ಲಿ ಅಪಘಾತಗಳು ಹೆಚ್ಚಾಗ್ತಿವೆ. ಸದ್ಯ ಇದಕ್ಕೆ ತಾಜಾ ನಿದರ್ಶನ ಬೇಲೂರು ತಾಲೂಕಿನಲ್ಲಿ ಸಂಚಾರಿ ಆಟೋಗಳ ಓಡಾಟ. ಇನ್ನು ಕೆಲವು ಆಟೋಗಳು ಇಲ್ಲಿಗೆ ಸಾರಿಗೆ ಕಾನೂನುಗಳನ್ನು ಗಾಳಿಗೆ ತೂರುತ್ತಿರೋ ಪರಿಣಾಮ ಅಪಘಾತಗಳು ಹೆಚ್ಚಾಗುತ್ತಿರೋದು ಬೆಳಕಿಗೆ ಬಂದಿದೆ. ಹೌದು, ಕಳೆದ ವಾರದ ಹಿಂದೆ ಬೇಲೂರು ತಾಲೂಕು ಬಳ್ಳೂರು ಗ್ರಾಮದ ಬಳಿ ಆಟೋ ಮತ್ತು ಟೆಂಪೋ ಅಪಘಾತವೊಂದು ಜರುಗಿತ್ತು. ಈ ವೇಳೆ ಕೂಲಿ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ಹಲವು ಅಮಾಯಕರು ಪ್ರಾಣ ತೆರಬೇಕಾಯಿತು. ಇದಾದ ಬಳಿಕ ಇದೀಗ ತಾಲೂಕಿನಲ್ಲಿ ಕೆಲ ಆಟೋಗಳು ಸಾರಿಗೆ ಕಾನೂನುಗಳನ್ನು ಗಾಳಿಗೆ ತೂರುತ್ತಿರೋದು ಚರ್ಚೆಗೆ ಗ್ರಾಸವಾಗಿದೆ.
ಅಂದ ಹಾಗೆ ನಿಯಮಗಳ ಪ್ರಕಾರ 3ರನ್ನು ಆಟೋದಲ್ಲಿ ಕೂರಿಸುವ ನಿಯಮವಿದೆ. ಆದರೆ ಇದನ್ನ ಪಾಲಿಸದ ಕೆಲ ಆಟೋ ಚಾಲಕರು 10ಕ್ಕೂ ಹೆಚ್ಚು ಮಂದಿಯನ್ನು ಆಟೋದಲ್ಲಿ ಕೂರಿಸಿಕೊಳ್ತಾರೆ. ಈ ಮೂಲಕ ಕಾನೂನಿನ ಯಾವುದೇ ಭಯವಿಲ್ಲದೆ ತಮ್ಮ ಕೆಲಸ ನಿರ್ವಹಿಸುತ್ತಾರೆ. ಆದರೆ ಇದೇ ಆಟೋಗಳು ಅಪಘಾತವಾದಾಗ ಅಮಾಯಕರು ಪ್ರಾಣ ಕಳೆದುಕೊಳ್ಳುತ್ತಾರೆ. ವಿಪರ್ಯಾಸವೆಂದರೆ ಪ್ರತಿ ಸಲವೂ ಇಂತಹ ಅಪಘಾತವಾದಾಗ ಸಾರಿಗೆ ನಿಯಮಗಳು ಉಲ್ಲಂಘಿಸಿರೋದು ಬೆಳಕಿಗೆ ಬರೋದೇ ಇಲ್ಲ. ಇನ್ನು ತಾಲೂಕಿನಾದ್ಯಂತ ಅದರಲ್ಲೂ ಕಾಫಿ ತೋಟದ ಕೆಲಸಕ್ಕೆ ಪ್ರತಿನಿತ್ಯ ಕಾರ್ಮಿಕರನ್ನು ವಾಹನದಲ್ಲಿ ನಿಗದಿತ ಸಂಖ್ಯೆಗಿಂತ ಹೆಚ್ಚು ಜನರನ್ನ ಕೂರಿಸಿಕೊಂಡು ಬರುವುದು, ಪುನಃ ಅವರನ್ನ ಗ್ರಾಮಕ್ಕೆ ಕರೆದುಕೊಂಡು ಹೋಗಿ ಬಿಡುವುದು ನಡೆಯುತ್ತದೆ. ಬೆಳಗ್ಗೆ ಕೆಲಸಕ್ಕೆ ತಡವಾಯಿತೆಂದು ವೇಗವಾಗಿ ಹೋಗುವುದನ್ನು ನೋಡಿದ್ರೆ ಮೈ ಜುಮ್ ಅನ್ನಿಸುತ್ತದೆ. ಕೆಲವೊಂದು ವಾಹನಗಳಿಗೆ ದಾಖಲೆಗಳೇ ಇಲ್ಲ ಅನ್ನೋದು ದೂರುಗಳಲ್ಲಿ ಗೊತ್ತಾಗಿದೆ. ಇಷ್ಟೇ ಅಲ್ಲದೆ ಸಾರಿಗೆ ಹಾಗೂ ಸಂಚಾರಿ ನಿಯಮಗಳು ಉಲ್ಲಂಘನೆಯಾಗುತ್ತಿದ್ದರೂ ಬೇಲೂರು ತಾಲೂಕಿನ ಪೊಲೀಸ್ ಹಾಗೂ ಆರ್ಟಿಒ ಅಧಿಕಾರಿಗಳು ಏಕೆ ಸುಮ್ಮನಿದ್ದಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ಸದ್ಯ ಈ ಅಧಿಕಾರಿಗಳ ಮೌನ ಅಲ್ಲಿ ಎಷ್ಟೋ ಜನರ ಬದುಕನ್ನೇ ಕಿತ್ತುಕೊಳ್ಳುತ್ತಿರೋದು ಮಾತ್ರ ನಿಜಕ್ಕೂ ವಿಪರ್ಯಾಸದ ಸಂಗತಿ. ಒಟ್ನಲ್ಲಿ ಈಗಲಾದರೂ ಅಧಿಕಾರಿಗಳು ಅಧಿಕ ಪ್ರಯಾಣಿಕರನ್ನು ಕೂರಿಸುವ ವಾಹನಗಳ ಬಗ್ಗೆ ಕ್ರಮ ಕೈಗೊಳ್ಳುವ ಅಗತ್ಯವಿದೆ. ಇಲ್ಲವಾದರೆ ಮುಂದಾಗೋ ಇಂತಹ ಅನಾಹುತಗಳ ಬಗ್ಗೆ ಸಂತಾಪ ವ್ಯಕ್ತಪಡಿಸುವುದನ್ನು ಬಿಟ್ಟರೆ ಬೇರೇನು ಮಾಡಲು ಸಾಧ್ಯವಿಲ್ಲದಂತಾಗುತ್ತದೆ. ದಿನೇಶ್ ಬೆಳ್ಳಾವರ, ಸಮಗ್ರ ಸುದ್ದಿ, ಬೇಲೂರು. ನಾಗಾವಿ ಯಲ್ಲಮ್ಮ ನಾಡು ಎಂದೇ ಪ್ರಖ್ಯಾತಿ ಗಳಿಸಿರುವ ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿ ಮಸೀದಿ, ಗುಡಿಗಳು, ದೇವರ ಶಿಲಾಮೂರ್ತಿಗಳು ಅವಸಾನದ ಅಂಚಿನಲ್ಲಿವೆ. ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಇವುಗಳನ್ನು ರಕ್ಷಿಸೋ ಕೆಲಸವನ್ನ ಮರೆತಿರೋದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಹೌದು, ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಎಂದಾಕ್ಷಣ ನೆನಪಿಗೆ ಬರೋದೇ ಭಂಡಾರದ ಒಡತಿ ನಾಗವಿ ಯಲ್ಲಮ್ಮ ತಾಯಿಯ ಕ್ಷೇತ್ರ. ಲಕ್ಷಾಂತರ ಭಕ್ತರ ಮನೆ ದೇವರಾಗಿರೋ ಈ ನಾಗವಿ ಯಲ್ಲಮ್ಮ ದೇವಿ ಮೂರ್ತಿ ಇರೋ 60 ಕಂಬದ ಗುಡಿಯೂ ಸಹ ಇಲ್ಲಿ ಕಾಣಬಹುದಾಗಿದೆ. ಜೊತೆಗೆ ಕರ್ನಾಟಕದಲ್ಲಿ ಎಲ್ಲಿಯೂ ಕಾಣದಂತಹ ಬ್ರಹ್ಮ, ವಿಷ್ಣು, ಮಹೇಶ್ವರ ತ್ರಿಮೂರ್ತಿಗಳು ಇಲ್ಲಿ ಲಿಂಗ ರೂಪದಲ್ಲಿವೆ. ಹೀಗಾಗಿ ಇದು ಇಲ್ಲಿನ ವೈಶಿಷ್ಟ್ಯ ಎಂದು ಹೇಳಬಹುದು. ಅಲ್ಲದೆ ಈ ಗುಡಿಯಲ್ಲಿ ಶಿಲಾಶಾಸನವಿದೆ. ಇದನ್ನ ಓದಿದರೆ ಸಂಪೂರ್ಣವಾಗಿ ಓದಬೇಕು, ಇಲ್ಲವಾದರೆ ಓದಲು ಹೋಗಬಾರದು ಅಂತಾರೆ ಇಲ್ಲಿನ ಸ್ಥಳೀಯರು. ಇದಲ್ಲದೆ ಇಲ್ಲಿ ಮೊದಲು ಬಂಗಾರದ ಮಳೆಯಾಯಿತು, ಆನಂತರ ಬೆಂಕಿಯ ಮಳೆಯಾಯಿತು. ಹೀಗಾಗಿ ನಾಗವಿ ಊರು ಹಾಳಾಯಿತು ಎಂಬ ಸಾಕಷ್ಟು ಕಥೆಗಳು ಇಲ್ಲಿ ಜನಜನಿತವಾಗಿವೆ. ಇನ್ನು ಇಲ್ಲಿರೋ ನಂದೀಶ್ವರ ಗುಡಿ ಸೇರಿದಂತೆ ಹಲವು ವೈಶಿಷ್ಟ್ಯವುಳ್ಳ ಗುಡಿಗಳು ಈಗ ಹಾಳಾಗಿ ಹೋಗಿವೆ. ಅಲ್ಲದೆ ದೇವರ ಮೂರ್ತಿಗಳು ಅವಸಾನದ ಅಂಚಿನಲ್ಲಿವೆ. ಜೊತೆಗೆ ಕರೀಮಾ ಮಸೀದಿಯು ಹಿಂದೂ ಮುಸ್ಲಿಮರ ಭಾವೈಕ್ಯತೆಗೆ ಸಾಕ್ಷಿಯಾಗಿದೆ. ಆದರೆ ಈ ಮಸೀದಿಯೂ ಕೂಡ ಹಾಳಾಗಿ ಹೋಗಿದೆ. ಇದಲ್ಲದೆ ನಂದೀಶ್ವರ ಗುಡಿ ಹಿಂಭಾಗವಿರುವ ನಂದಿ ಬಾವಿಯಲ್ಲಿ ಶಿಲೆಗಳನ್ನು ಕಾಣಬಹುದಾಗಿದೆ. ಇವು ಕೂಡ ಎಲ್ಲ ಧೂಳು ಹಿಡಿಯುತ್ತಿವೆ. ಒಟ್ಟಿನಲ್ಲಿ ದೈವ ಪರಂಪರೆಗೆ ಸಾಕ್ಷಿಯಾಗಿರೋ ಇಂತಹ ವೈಶಿಷ್ಟ್ಯವುಳ್ಳ ಮಸೀದಿ, ಗುಡಿಗಳು, ದೇವರ ಶಿಲಾಮೂರ್ತಿಗಳನ್ನು ಸಂಬಂಧಪಟ್ಟಂತೆ ಇಲಾಖೆ ಅಧಿಕಾರಿಗಳು ರಕ್ಷಿಸಬೇಕಾಗಿದೆ. ಇಲ್ಲವಾದರೆ ಇತಿಹಾಸ ತಿಳಿಯಲು ಕೂಡ ಒಂದು ಸ್ಥಳವೂ ಇಲ್ಲದಂತಾಗುತ್ತದೆ. ವಿನಾಯಕ ಹಳ್ಳಿ, ಸಮಗ್ರ ನ್ಯೂಸ್, ಚಿತ್ತಾಪುರ. ಲೋಕಸಭೆ ಎಲೆಕ್ಷನ್ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ನಿಧಾನವಾಗಿ ರಾಜಕೀಯ ಕಾವು ಏರತೊಡಗಿದೆ. ಇದರ ಮಧ್ಯೆಯೇ ನಡೆಯುತ್ತಿರೋ ಪಂಚಾಯತ್ ಅಧ್ಯಕ್ಷರ ಚುನಾವಣೆಯು ಕಾವೇರಿದ್ದು, ಗೆಲುವಿಗಾಗಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಭಾರೀ ಪೈಪೋಟಿ ಏರ್ಪಟ್ಟಿದೆ. ಅಂದಹಾಗೆ ಕಾಂಗ್ರೆಸ್ನ ಆಡಳಿತದಲ್ಲಿದ್ದ ಇಲ್ಲೊಂದು ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಸ್ಥಾನ ಬಿಜೆಪಿ ಪಾಲಾಗಿದೆ. ಹೌದು, ಬಿಸಿಲನಾಡು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡ ಗ್ರಾಮ ಪಂಚಾಯಿತಿ ಚುನಾವಣಾ ಫಲಿತಾಂಶ ಹೊರಬೀಳುತ್ತಿದ್ದಂತೆ ಬಿಜೆಪಿ ಬೆಂಬಲಿಗರು ವಿಜಯೋತ್ಸವ ಆಚರಿಸಿದರು. ಈ ಮೊದಲು ಅದು ಕಾಂಗ್ರೆಸ್ನ ಆಡಳಿತದಲ್ಲಿ ಇತ್ತು. ಆದರೆ ಬಿಜೆಪಿಯ ಕಲ್ಯಾಣಿ ಮಂಗ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು. ಇನ್ನು ಒಟ್ಟು 43 ಗ್ರಾಮ ಪಂಚಾಯಿತಿ ಸದಸ್ಯರನ್ನೊಳಗೊಂಡಿದ್ದು 22 ಮತ ಬಿಜೆಪಿಗೆ ಹಾಕಲಾಗಿದ್ದು, ಬಿಜೆಪಿ ಅಭ್ಯರ್ಥಿ ಕಲ್ಯಾಣಿ ಮಂಗ ಅಧ್ಯಕ್ಷರಾಗಿ ಆಯ್ಕೆಯಾದರು. ನಂತರ ಕಾಂಗ್ರೆಸ್ನ ಗೋಮಿಬಾಯಿ ರತನ್ ಕುಮಾರ್ ರಾಠೋಡ್ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು. ಗ್ರಾಮ ಪಂಚಾಯತ್ ಸದಸ್ಯರು ಸೋತಿದ್ದೆ, 2 ಸಾರಿ ಗೆದ್ದಿದ್ದೆ. ನಾನು ಮೊದಲನೇ ಸಾರಿ ಕಾಂಟೆಸ್ಟ್ ಮಾಡಿದೆ, SC ಕ್ಯಾಟಗರಿ ಬಂದಿತ್ತು. ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಯಾಗಿತ್ತು. ಮೊದಲನೇ ಸಾರಿ ಸೋತ ಜನಗಳನ್ನ ಒಳ್ಳೆ ನಡತೆ ನೋಡಿಗೆ ಆಯ್ಕೆ ಈ ಸಲ. ಇದೇ ವೇಳೆ ಚುನಾವಣಾ ಅಧಿಕಾರಿಯಾಗಿ ಆಗಮಿಸಿದ್ದ ಸೇಡಂ ತಹಶೀಲ್ದಾರ್ ಸುಬ್ಬಣ್ಣ ಜಮಖಂಡಿ ಅವರು ಯಾವುದೇ ಗೊಂದಲವಿಲ್ಲದೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿದರು. ಚುನಾವಣಾ ಸಂದರ್ಭದಲ್ಲಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಒಟ್ಟಾರೆ ಮಳಖೇಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಬಿಜೆಪಿ ಅಭ್ಯರ್ಥಿ ಆಯ್ಕೆಯಾದರೆ ಕಾಂಗ್ರೆಸ್ ಅಭ್ಯರ್ಥಿ ಉಪಾಧ್ಯಕ್ಷ ಸ್ಥಾನ ಅಲಂಕರಿಸಬೇಕಾಯಿತು. ಪುರುಷೋತ್ತಮ್ ಕುಲಕರ್ಣಿ, ಸಮಗ್ರ ಸುದ್ದಿ, ಕಲಬುರಗಿ.
ಸಾರ್ವಜನಿಕರು ಸರ್ಕಾರದ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ರಾಯಚೂರು ಡಿಸಿ ಬಿ ಶರತ್ ಹೇಳಿದ್ದಾರೆ. ಅಲ್ಲದೆ ಬೇರೆ ಬೇರೆ ಗ್ರಾಮಗಳಿಂದ ಬಸ್ ನಿಲ್ದಾಣಕ್ಕೆ ಆಗಮಿಸುವ ಎಲ್ಲ ಸಾರ್ವಜನಿಕರು ವಸ್ತು ಪ್ರದರ್ಶನವನ್ನು ವೀಕ್ಷಿಸುವ ಮೂಲಕ ಯೋಜನೆಗಳನ್ನು ತಿಳಿಯಬೇಕು ಅಂತ ಕರೆ ನೀಡಿದ್ದಾರೆ. ರಾಯಚೂರು ಬಸ್ ನಿಲ್ದಾಣದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ವತಿಯಿಂದ ಆಯೋಜಿಸಲಾಗಿದ್ದ ಸರ್ಕಾರಿ ಯೋಜನೆಗಳ ಕುರಿತ ವಸ್ತು ಪ್ರದರ್ಶನ ಕಾರ್ಯಕ್ರಮಕ್ಕೆ ರಾಯಚೂರು ಜಿಲ್ಲಾಧಿಕಾರಿ ಬಿ ಶರತ್ ಅಧಿಕೃತವಾಗಿ ಚಾಲನೆ ನೀಡಿದರು. ಈ ವೇಳೆ ರಾಯಚೂರು ಕೇಂದ್ರ ಬಸ್ ನಿಲ್ದಾಣದ ವ್ಯವಸ್ಥಾಪಕ ಪ್ರಧಾನಿ ಕೂಡಗಿ, ಮುಖ್ಯೋಪಾಧ್ಯಾಯ ದಂಡಪ್ಪ ಬಿರಾದರ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಿಬ್ಬಂದಿ, ಸಾರ್ವಜನಿಕರು ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಬಿ ಶರತ್, ಸರ್ಕಾರ ಸಾರ್ವಜನಿಕರಿಗಾಗಿ ಅನೇಕ ಯೋಜನೆಗಳನ್ನು ರೂಪಿಸಿದೆ. ಈ ಯೋಜನೆಗಳ ಪ್ರಚಾರಕ್ಕಾಗಿ ರಾಯಚೂರು ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಸರ್ಕಾರಿ ಯೋಜನೆಗಳ ಕುರಿತು ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಫೆಬ್ರವರಿ 26ರವರೆಗೆ ಆಯೋಜಿಸಲಾಗಿದೆ. ಹೀಗಾಗಿ ಕಾರ್ಯಕ್ರಮದ ಉಪಯೋಗವನ್ನು ಮುಖ್ಯವಾಗಿ ಸಾರ್ವಜನಿಕರು, ಅದಕ್ಕಿಂತಲೂ ಹೆಚ್ಚಾಗಿ ರೈತರು ಪಡೆದುಕೊಳ್ಳಬೇಕಿದೆ. ಇಂತಹ ಕಾರ್ಯಕ್ರಮಗಳಿಂದ ಸರ್ಕಾರ ರೂಪಿಸಿದ ಯೋಜನೆಗಳ ಮಾಹಿತಿ ಸಾರ್ವಜನಿಕರಿಗೆ ಸಿಗುವುದರಿಂದ ಅವುಗಳು ಸಮರ್ಪಕವಾಗಿ ಜಾರಿಯಾಗಲು ಸಹಕಾರಿಯಾಗಲಿದೆ ಅಂತ ಅಭಿಪ್ರಾಯಪಟ್ಟರು. ಇದೇ ವೇಳೆ ವಸ್ತು ಪ್ರದರ್ಶನದಲ್ಲಿರುವ ಬಡವರ ಬಂಧು, ರೈತ ಬಂಧು, ಗುಣಮಟ್ಟದ ಶಿಕ್ಷಣಕ್ಕೆ ಅಗತ್ಯ ಕ್ರಮ, ಕೈಗಾರಿಕಾ ಕ್ಲಸ್ಟರ್, ಹಸಿರು ಕರ್ನಾಟಕ, ಆಧುನಿಕ ಕೃಷಿ ಪದ್ಧತಿಗೆ ಆದ್ಯತೆ, ಜನತಾ ದರ್ಶನ, ಮುಖ್ಯಮಂತ್ರಿ ಮಾತೃಶ್ರೀ, ಸಂಧ್ಯಾ ಸುರಕ್ಷಾ, ಬೆಳೆ ಸಮೀಕ್ಷೆ, ನಿರುದ್ಯೋಗ ನಿವಾರಣೆ, ಆಯುಷ್ಮಾನ್ ಭಾರತ, ಆರೋಗ್ಯ ಕರ್ನಾಟಕ, ಕಾಯಕ ಬಡ್ಡಿರಹಿತ ಸಾಲಗಳಂತಹ 10 ಹಲವು ಯೋಜನೆಗಳ ಕುರಿತು ಸಾರ್ವಜನಿಕರು ಮಾಹಿತಿ ಪಡೆದರು. ಬಂದೇ ನವಾಜ್ ಗಲಗ್, ಸಮಗ್ರ ಸುದ್ದಿ, ರಾಯಚೂರು. ಇಲ್ಲಿ ದಕ್ಷಿಣ ಭಾರತದ 5 ರಾಜ್ಯಗಳ 15 ಸ್ಪರ್ಧಿಗಳು ರ್ಯಾಂಪ್ ಮೇಲೆ ಹೆಜ್ಜೆ ಹಾಕಿದ್ರು. ಅಂತಿಮವಾಗಿ ಯಾವ ಸುಂದರಿಯನ್ನ ತೀರ್ಪುಗಾರರು ಆಯ್ಕೆ ಮಾಡಿದ್ರು ಅಂದ ಹಾಗೆ ಏನಿದು ಲಲನೆಯರ ವನುಪು ವಯ್ಯಾರದ ಸುದ್ದಿ ಅಂತೀರಾ? ನೀವೇ ನೋಡಿ. ಒಂದು ಕಡೆ ರ್ಯಾಂಪ್ ಮೇಲೆ ಮಾಡೆಲ್ಗಳ ಕ್ಯಾಟ್ ವಾಕ್, ಮತ್ತೊಂದು ಕಡೆ ಲೈವ್ ಸಂಗೀತದ ಝಲಕ್. ಈ ಎಲ್ಲಾ ದೃಶ್ಯ ಕಂಡು ಬಂದಿದ್ದು ರಾಜಧಾನಿ ಬೆಂಗಳೂರಿನ ಹೊರವಲಯದಲ್ಲಿರುವ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ. ಫ್ಯಾಷನ್ ಬಿಗ್ ಬಜಾರ್ ಹಾಗೂ ಕಲರ್ಸ್ ಪ್ರಾಯೋಜಕತ್ವದಲ್ಲಿ 2019 ವಿಶ್ವಸುಂದರಿ ಸ್ಪರ್ಧೆಗೆ ದಕ್ಷಿಣ ಭಾರತದ 5 ರಾಜ್ಯಗಳಿಂದ ಸುಂದರಿಯರ ಆಯ್ಕೆಗೆ ನಿನ್ನೆ ರಾತ್ರಿ ಸೌಂದರ್ಯ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು. ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ರಾಜ್ಯಗಳಿಂದ 15 ಸ್ಪರ್ಧಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. 2 ಹಂತಗಳಲ್ಲಿ ತಮ್ಮ ಸೌಂದರ್ಯ ಪ್ರದರ್ಶನ ಮಾಡಿದ ಸುಂದರಿಯರು ತಮ್ಮ ವಣುಪು ವಯ್ಯಾರ ಪ್ರದರ್ಶನ ಮಾಡಿದರು. ಅಂತಿಮವಾಗಿ 5 ರಾಜ್ಯಗಳಿಂದ 5 ಸ್ಪರ್ಧಿಗಳನ್ನ 2019 ವಿಶ್ವಸುಂದರಿ ಸ್ಪರ್ಧೆಗೆ ಫೈನಲ್ ಆಗಿ ಆಯ್ಕೆ ಮಾಡಲಾಯಿತು. ಅಂತಿಮ ಹಂತದ ಸುತ್ತಿನಲ್ಲಿ ಪ್ರಬಲ ಪೈಪೋಟಿ ನಡುವೆ 5 ರಾಜ್ಯಗಳಿಂದ 5 ಸುಂದರಿಯರನ್ನು ವಿಶ್ವಸುಂದರಿ 2019ರ ಫೈನಲ್ ಸ್ಪರ್ಧೆಗೆ ಆಯ್ಕೆ ಮಾಡಲಾಯಿತು. ಕರ್ನಾಟಕದಿಂದ ಹಸ್ನಾ ಬಿಷೆಟ್, ತಮಿಳುನಾಡಿನಿಂದ ರುಬಿಯಾ, ಆಂಧ್ರದಿಂದ ನಿಖಿತಾ ತನ್ವನಿ, ಕೇರಳದಿಂದ ಜೆನ್ ಥಾಮಸ್ ಹಾಗೂ ತೆಲಂಗಾಣದಿಂದ ಸಂಜನಾ ವಿಕ್ ಅಂತಿಮವಾಗಿ ಆಯ್ಕೆಯಾಗುವ ಮೂಲಕ ಫೈನಲ್ ಸುತ್ತಿಗೆ ಆಯ್ಕೆಯಾಗಿದ್ದಾರೆ. ಕಾರ್ಯಕ್ರಮದ ತೀರ್ಪುಗಾರರಾಗಿ ಬಾಲಿವುಡ್ ನಟಿ ದಿಯಾ ಮಿರ್ಜಾ, ನಟಿ ಪ್ರಣೀತಾ ರಾಯ್, ನಾಯಕ ನಟರಾದ ರಘು ಮುಖರ್ಜಿ, ಇಂದ್ರಜಿತ್ ಲಂಕೇಶ್ ಹಾಗೂ ರಿಷಿ ಆಗಮಿಸಿದ್ದರು. ಒಂದು ಸಂತೋಷ ಆಗ್ತಾ ಇದೆ ಮತ್ತು ಇಟ್ಸ್ ಅನ್ ಆನರ್ ಈ ಥರ ಒಂದು ಕಾಂಟೆಸ್ಟಲ್ಲಿ ನನ್ನನ್ನು ಜಡ್ಜಾಗಿ ಆಯ್ಕೆ ಮಾಡಿರೋದು, ಅದು ಸೌತ್ ಇಂಡಿಯಾಗೆ. ಮತ್ತು ಸೌತ್ ಇಂಡಿಯಾಗೆ ನನ್ನನ್ನು ಜಡ್ಜಾಗಿ ಆಯ್ಕೆ ಮಾಡಿರೋದು ನನ್ನ ಒಂಥರ ಸಂತೋಷ ಆಗ್ತಾ ಇದೆ. ಮತ್ತು ಇದು ಜಸ್ಟ್ ಬ್ಯೂಟಿ ಪ್ಯಾಜೆಂಟ್ ಅಲ್ಲ, ಸೌಂದರ್ಯದ ಒಂದು ಸ್ಪರ್ಧೆ ಅಲ್ಲ, ಇದು ಒಂದು ಪರ್ಸ್ನಾಲಿಟಿಯ ಒಂದು ವ್ಯಕ್ತಿತ್ವದ ಒಂದು ಸ್ಪರ್ಧೆ. ಆಮೇಲೆ ಇನ್ನೊಂದು ಖುಷಿ ಆಗೋದು, ಸಂತೋಷ ಆಗೋದು, ಹೆಮ್ಮೆ ಆಗೋದು ಏನಂದರೆ ಒಂದು ಸ್ಮಾಲ್ ಗ್ರಾಮೀಣ ಪ್ರದೇಶದಿಂದ ಬಂದು ಹುಡುಗಿರು ಈ ಒಂದು ಕಾಂಟೆಸ್ಟಲ್ಲಿ ಒಂದು ಬ್ಯೂಟಿ ಮತ್ತು ಪರ್ಸ್ನಾಲಿಟಿ ಕಾಂಟೆಸ್ಟಲ್ಲಿ ಗೆಲ್ಲೋದು. ಹೋದ ಸರಿ ನೀವು ನೋಡಿರ್ಬೋದು, ಮಾನ್ಸಿ ಚಿಲ್ಲರ್ ಅನ್ನೋ ಮಿಸ್ ವರ್ಲ್ಡ್ ಗೆದ್ದರು. ಅವರು ಒಂದು ಸ್ಮಾಲ್ ಟೌನ್ ಮತ್ತು ಗ್ರಾಮೀಣ ಪ್ರದೇಶದಿಂದ ಬಂದು ಗೆದ್ದಿರೋದು ಮತ್ತು ಇಡೀ ಒಂದು ವಿಶ್ವನೇ ಒಂದು ಗೆಲ್ಲಬೇಕು ಅಂತಂದರೆ ಅದು ತುಂಬ ಸುಲಭದ ಕೆಲಸ ಅಲ್ಲ. ಇದು ಎಲ್ಲರ ಒಂದು ಹಳ್ಳಿ ಹುಡುಗಿಯರ ಒಂದು ಕನಸಾಗಿರುತ್ತೆ. 2 ಸುತ್ತಿನ ಪರೀಕ್ಷೆಯಲ್ಲಿ ಎಲ್ಲಾ ವಿಧದ ಸಾಂಪ್ರದಾಯಿಕ ಹಾಗೂ ಟ್ರೆಂಡಿ ಉಡುಪುಗಳನ್ನು ಧರಿಸಿದ ಲಲನೆಯರನ್ನ ರ್ಯಾಂಪ್ ಮೇಲೆ ಹೆಜ್ಜೆ ಹಾಕಿಸಲಾಯಿತು. ಅಂತಿಮ 5 ಮಂದಿ ಮಾತ್ರ ಫೈನಲ್ ಸುತ್ತಿಗೆ ಆಯ್ಕೆಯಾಗುವ ಮೂಲಕ ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಹಲವು ರಾಜ್ಯಗಳಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಾವಿರಾರು ಸೌಂದರ್ಯ ಉಪಾಸಕರು ಆಗಮಿಸಿದ್ದರು. ಒಟ್ಟಿನಲ್ಲಿ ಕೆಲವೇ ದಿನಗಳಲ್ಲಿ ಮುಂಬೈನಲ್ಲಿ ನಡೆಯುವ ಫೈನಲ್ ಕಾರ್ಯಕ್ರಮದಲ್ಲಿ 30 ರಾಜ್ಯಗಳಿಂದ 30 ಲಲನೆಯರು ಭಾಗವಹಿಸಲಿದ್ದು, ಅಂತಿಮವಾಗಿ ಒಬ್ಬರು ಮಾತ್ರ ವಿಶ್ವಸುಂದರಿ 2019ರ ಕಿರೀಟವನ್ನ ಮುಡಿಗೇರಿಸಿಕೊಳ್ಳಲಿದ್ದಾರೆ. ಆ ಮೂಲಕ ತಮ್ಮ ಹಲವು ದಿನಗಳ ಕನಸನ್ನು ನನಸು ಮಾಡಿಕೊಳ್ಳಲು ತುದಿಗಾಲಲ್ಲಿ ನಿಂತಿದ್ದಾರೆ. ನಮ್ಮ ಕಡೆಯಿಂದ ಆಯ್ಕೆಯಾದ ಎಲ್ಲ ಸುಂದರಿಯರಿಗೆ ಆಲ್ ದಿ ಬೆಸ್ಟ್. ಸಿ ಕಾರ್ತಿಕ್, ಸಮಗ್ರ ಸುದ್ದಿ, ಆನೇಕಲ್. ಪ್ರತಿಯೊಬ್ಬ ಸಾರ್ವಜನಿಕರು ಮತದಾನದಲ್ಲಿ ಪಾಲ್ಗೊಳ್ಳುವ ಉದ್ದೇಶದಿಂದ ಮತದಾರರ ನೋಂದಣಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂತ ಹುಣಸೂರು ಉಪವಿಭಾಗಾಧಿಕಾರಿ ಎಚ್.ಡಿ. ಚಂದ್ರಶೇಖರಯ್ಯ ತಿಳಿಸಿದ್ದಾರೆ.
ಅಲ್ಲದೆ ಅರ್ಹ ಮತದಾರರು ಅರ್ಜಿ ಸಲ್ಲಿಸಿ ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿಕೊಳ್ಳಬೇಕು ಅಂತ ಹೇಳಿದ್ದಾರೆ. ಪಿರಿಯಾಪಟ್ಟಣ ತಾಲೂಕಿನ ಮಾಗಳಿ, ಚೆನ್ನೇನಹಳ್ಳಿ, ಕೊಪ್ಪಲು, ಮುತ್ತೂರು ಗ್ರಾಮಗಳ ಮತಗಟ್ಟೆಗಳಿಗೆ ಭೇಟಿ ನೀಡಿದ ಹುಣಸೂರು ಉಪವಿಭಾಗಾಧಿಕಾರಿ ಎಚ್.ಜಿ. ಚಂದ್ರಶೇಖರಯ್ಯ ಮತಗಟ್ಟೆ ಪರಿಶೀಲನೆ ನಡೆಸಿದರು. ಬಳಿಕ ಸಮಗ್ರ ಟಿವಿಯೊಂದಿಗೆ ಮಾತನಾಡಿದ ಅವರು, ಪ್ರತಿಯೊಬ್ಬ ಸಾರ್ವಜನಿಕರು ಮತದಾನದಲ್ಲಿ ಪಾಲ್ಗೊಳ್ಳುವ ಉದ್ದೇಶದಿಂದ ಮತದಾರರ ನೋಂದಣಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದರು. ಚುನಾವಣೆ 2019 ಸಂಬಂಧ ಆ್ಯಕ್ಚುಲಿ ನಿನ್ನೆ ಮತ್ತು ಇವತ್ತು ಮಿಂಚಿನ ನೋಂದಣಿ ಅಡಿ ಎಲ್ಲ BLOಗಳು ಕೂಡ ಮತಗಟ್ಟೆಗಳಲ್ಲಿ ಹಾಜರಿದ್ದು, ಇದಲ್ಲದೆ ಪ್ರತಿಯೊಬ್ಬ ಯುವಕರು, ಪೋಷಕರು 2019 ಸಾರ್ವತ್ರಿಕ ಲೋಕಸಭಾ ಚುನಾವಣೆಯ ಮತದಾನದಲ್ಲಿ ಪಾಲ್ಗೊಳ್ಳಬೇಕು ಎಂಬ ಉದ್ದೇಶದಿಂದ ಚುನಾವಣಾ ಆಯೋಗದ ನಿರ್ದೇಶನದಂತೆ ಹುಣಸೂರು, ಪಿರಿಯಾಪಟ್ಟಣ, KR ನಗರ, HD ಕೋಟೆ ಎಲ್ಲ ತಾಲೂಕುಗಳ ಮತಗಟ್ಟೆಗಳಲ್ಲಿ ಮಿಂಚಿನ ಮತದಾರರ ನೋಂದಣಿ ಕಾರ್ಯಕ್ರಮ ನಡೆಯುತ್ತಿದೆ. ಅರ್ಹ ಮತದಾರರು ಅರ್ಜಿ ಸಲ್ಲಿಸಿ ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿಕೊಳ್ಳಬೇಕು. ಆಕ್ಷೇಪಣೆಗಳಿದ್ದಲ್ಲಿ ತಿದ್ದುಪಡಿಗೂ ಅವಕಾಶವಿದೆ. ಮುಂದಿನ ಮಾರ್ಚ್ ತಿಂಗಳ 1 ಮತ್ತು 2ನೇ ದಿನದಂದು ಮಿಂಚಿನ ನೋಂದಣಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದರು. ಈ ಬಾರಿ ಲೋಕಸಭಾ ಚುನಾವಣೆಗೆ ಮಾಗಳಿಯಲ್ಲಿ ಮತಗಟ್ಟೆ ಸ್ಥಾಪನೆ ಮಾಡಿರುವುದಕ್ಕೆ ಮತದಾರರು ಹರ್ಷ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಶ್ವೇತಾ ರವೀಂದ್ರ, ರಾಜ ಸ್ವನಿರೀಕ್ಷಕ ಮಂಜುನಾಥ್, ಪಿರಿಯಾಪಟ್ಟಣ ವಕೀಲರ ಸಂಘದ ಕಾರ್ಯದರ್ಶಿ ಸ್ವಾಮಿ, ಗ್ರಾಮ ಲೆಕ್ಕಿಗ ರಮ್ಯಾ ಹಾಗೂ ಸಾರ್ವಜನಿಕರು ಹಾಜರಿದ್ದರು. ರಾಮೇಗೌಡ, ಸಮಗ್ರ ಸುದ್ದಿ, ಪಿರಿಯಾಪಟ್ಟಣ. ಈಗ ಸಣ್ಣದೊಂದು ವಿರಾಮದ ನಂತರ ಮತ್ತೆ ಬಿಗ್ ನ್ಯೂಸ್ ಮುಂದುವರಿಯುತ್ತೆ. Savril, music as pure as your thoughts. Savril, a quality product from the house of Codes. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡ್ತಾರೆ. 1 ಲಕ್ಷಕ್ಕಿಂತ ಹೆಚ್ಚಿನ ಹ್ಯಾಪಿ ಕಸ್ಟಮರ್ಸ್. ಅಟ್ಟಿಕಾ ಗೋಲ್ಡ್ ಕಂಪನಿ. ನಿಮ್ಮ ಕನಸುಗಳು ನನಸಾಗಲಿ. ಡಯಾಬಿಟಿಸ್, ಥೈರಾಯ್ಡ್, PCOD, ಬಂಜಿತನ, ಸಂಧಿವಾತ, ಬ್ಯಾಕ್ ಪೇನ್ ಪ್ರಾಬ್ಲಮ್ಸ್, ಚರ್ಮ ರೋಗಗಳು, ಸೋರಿಯಾಸಿಸ್, ಕೂದಲು ಉದುರುವಂತಹ ಸಮಸ್ಯೆಗಳು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ನಲ್ಲಿ ಪರಿಹಾರ ಶತಸಿದ್ಧ. Unleash the spirit of music. Music series from Hercules Deluxe. For those with superior taste of music. Hercules Deluxe, a quality product from the house of Codes. ವಿರಾಮದ ಬಳಿಕ ಮತ್ತೆ ಬಿಗ್ ನ್ಯೂಸ್ಗೆ ಸ್ವಾಗತ. ನಡೆದಾಡುವ ದೇವರು ಮಾತೆ ಮಾಣಿಕೇಶ್ವರಿ ಅವರ ಆರೋಗ್ಯದಲ್ಲಿ ಏರುಪೇರು ಕಂಡುಬಂದಿದೆ ಎಂಬ ವದಂತಿ ಭಕ್ತರಲ್ಲಿ ದಟ್ಟವಾಗಿ ಹರಡಿದೆ. ಹೀಗಾಗಿ ಭಕ್ತರು ಈ ವದಂತಿಯಿಂದ ಆತಂಕಗೊಂಡಿದ್ದು ಮಾತಾಶ್ರೀ ಆರೋಗ್ಯದಲ್ಲಿ ಚೇತರಿಕೆಯಾಗಲಿ ಅಂತ ಪ್ರಾರ್ಥಿಸುತ್ತಿದ್ದಾರೆ. ಸದ್ಯ ಯಾರಿಗೂ ಮಾಣಿಕೇಶ್ವರಿ ದರ್ಶನಕ್ಕೆ ಅವಕಾಶ ನೀಡುತ್ತಿಲ್ಲ ಅಂತ ತಿಳಿದು ಬಂದಿದೆ. ಹೌದು, ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಯಾನಗುಂದಿಯಲ್ಲಿ ಮಾತೆ ಮಾಣಿಕೇಶ್ವರಿ ಅವರ ಆರೋಗ್ಯದಲ್ಲಿ ಏರುಪೇರಾಗಿರುವುದು ಭಕ್ತರಲ್ಲಿ ಆತಂಕವನ್ನು ಸೃಷ್ಟಿಸಿದೆ. ಜಿಲ್ಲೆಯ ಸೇಡಂ ತಾಲೂಕಿನ ಯಾನಗುಂದಿಯಲ್ಲಿ ಮಾತಾ ಮಾಣಿಕೇಶ್ವರಿ ಕ್ಷೇತ್ರವಿದ್ದು ಲಕ್ಷಾಂತರ ಭಕ್ತರ ಆರಾಧ್ಯ ದೈವ ಎನಿಸಿಕೊಂಡಿದ್ದಾರೆ. ಕ್ಷೇತ್ರದಲ್ಲಿ ಹಲವು ವರ್ಷಗಳ ಕಾಲ ತಪಸ್ಸುಗೈದು ಅಲ್ಲಿಯೇ ನೆಲೆಸಿರುವ ಮಾಣಿಕೇಶ್ವರಿ ಪ್ರತಿ ಶಿವರಾತ್ರಿ ವೇಳೆಯಲ್ಲಿ ಭಕ್ತರಿಗೆ ದರ್ಶನ ನೀಡಿ ಭಕ್ತರನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು. ಶಿವರಾತ್ರಿ ಹತ್ತಿರ ಬರುತ್ತಿರುವ ಈ ಸಂದರ್ಭದಲ್ಲಿ ಮಾತಾ ಮಾಣಿಕೇಶ್ವರಿ ಆರೋಗ್ಯದಲ್ಲಿ ಏರುಪೇರಾಗಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಕಳೆದ 8 ದಿನಗಳಿಂದ ಭಕ್ತರಿಗೆ ದರ್ಶನ ಸಿಗದೇ ಇರುವುದು ಹಲವಾರು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. 86 ವರ್ಷಗಳಿಂದಲೂ ಯಾನಗುಂದಿ ಬೆಟ್ಟದಲ್ಲಿಯೇ ನೆಲೆಸಿರುವ ಮಾತಾ ಮಾಣಿಕೇಶ್ವರಿ ನಡೆದಾಡುವ ದೇವರೆಂದೇ ಖ್ಯಾತಿ ಪಡೆದಿದ್ದಾರೆ. ಮಾತಾ ಅವರ ಅನಾರೋಗ್ಯದ ಸುದ್ದಿಯಿಂದ ಭಕ್ತ ವೃಂದ ಕಂಗಾಲಾಗಿದೆ. ಇನ್ನು ಕರ್ನಾಟಕ, ತೆಲಂಗಾಣ, ಆಂಧ್ರಪ್ರದೇಶ್, ಮಹಾರಾಷ್ಟ್ರ ಸೇರಿ ದೇಶದ ಮೂಲೆ ಮೂಲೆಗಳಲ್ಲಿ ಮಾಣಿಕೇಶ್ವರಿ ಭಕ್ತರನ್ನು ಹೊಂದಿದ್ದಾರೆ. ಸದ್ಯ ಮಾತಾಶ್ರೀ ಅನಾರೋಗ್ಯದ ಸುದ್ದಿಯಿಂದ ಭಕ್ತರು ಆತಂಕಗೊಂಡಿದ್ದು ಅವರ ಆರೋಗ್ಯದಲ್ಲಿ ಚೇತರಿಕೆಯಾಗಲಿ ಅಂತ ಪ್ರಾರ್ಥಿಸುತ್ತಿದ್ದಾರೆ. ಸದ್ಯ ಯಾರಿಗೂ ಮಾಣಿಕೇಶ್ವರಿ ದರ್ಶನಕ್ಕೆ ಅವಕಾಶ ನೀಡುತ್ತಿಲ್ಲ ಎಂಬ ಮಾಹಿತಿ ಲಭ್ಯವಾಗಿದೆ. ಪುರುಷೋತ್ತಮ್ ಕುಲಕರ್ಣಿ, ಸಮಗ್ರ ಸುದ್ದಿ, ಕಲಬುರಗಿ. ಮಂಡ್ಯ ಜಿಲ್ಲೆಯಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಎಗ್ಗಿಲ್ಲದೆ ಸಾಗುತ್ತಿದೆ. ಇನ್ನು ಇದನ್ನು ಪ್ರಶ್ನಿಸಲು ಹೋದ ದಲಿತನ ಮೇಲೆ ಸವರ್ಣೀಯರು ಹಲ್ಲೆ ನಡೆಸಿದ್ದಾರೆ. ವಿಪರ್ಯಾಸ ಅಂದರೆ ಹಲ್ಲೆ ನಡೆಸಿದ ಸವರ್ಣೀಯರ ಮೇಲೆ ಪೊಲೀಸರು FIR ಕೂಡ ದಾಖಲಿಸದೆ ಪರೋಕ್ಷವಾಗಿ ಅಕ್ರಮ ಮರಳು ಗಣಿಗಾರಿಕೆಗೆ ಸಹಕಾರ ನೀಡಿರೋ ಆರೋಪ ಕೇಳಿಬಂದಿದೆ.
ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಮೇಲುಕೋಟೆ ಹೋಬಳಿ ಅನುವಾಳು ಗ್ರಾಮದಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಎಗ್ಗಿಲ್ಲದೆ ನಡೆಯುತ್ತಿದೆ. ಸದ್ಯ ಇದನ್ನ ಪ್ರಶ್ನಿಸಲು ಹೋದ ದಲಿತನ ಮೇಲೆ ಸವರ್ಣೀಯರು ಹಲ್ಲೆ ನಡೆಸಿದ್ದಾರೆ. ಅಂದಹಾಗೆ ಜ್ಯೋತಿ ಪ್ರಕಾಶ್ ಹಲ್ಲೆಗೊಳಗಾದ ದಲಿತನಾಗಿದ್ದಾನೆ. ಈತ ಪಕ್ಕದ ಗ್ರಾಮದ ಸವರ್ಣೀಯರು ಟಿಪ್ಪರ್ಗೆ ಅಕ್ರಮವಾಗಿ ಮರಳು ತುಂಬುವುದನ್ನು ಪ್ರಶ್ನಿಸಿದ್ದಾನೆ. ಆಗ ಸವರ್ಣೀಯರು ಜಾತಿ ನಿಂದನೆ ಮಾಡಿ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಈ ಸಂಬಂಧ ಮೇಲುಕೋಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದ್ದು, ಹಲ್ಲೆ ನಡೆಸಿದ ಸವರ್ಣೀಯರ ಮೇಲೆ ಪೊಲೀಸರು ಎಫ್ಐಆರ್ ದಾಖಲಿಸದೆ ಪರೋಕ್ಷವಾಗಿ ಅಕ್ರಮ ಮರಳು ಗಣಿಗಾರಿಕೆಗೆ ಸಹಕಾರ ನೀಡಿರುವ ಆರೋಪ ಕೂಡ ಕೇಳಿಬಂದಿದೆ. ಈ ಬಗ್ಗೆ ಮಾತನಾಡಿರೋ ಬಿಎಸ್ಪಿ ಜಿಲ್ಲಾ ಅಧ್ಯಕ್ಷ ನಲ್ಲಹಳ್ಳಿ ಸುರೇಶ್, 3 ದಿನವಾದರೂ ಪೊಲೀಸರು ಎಫ್ಐಆರ್ ದಾಖಲಿಸಿಲ್ಲ, ಜೊತೆಗೆ ಇದುವರೆಗೂ ಯಾರನ್ನೂ ಬಂಧಿಸಿಲ್ಲ. ನಾವು ಈ ವಿಚಾರವನ್ನ ಮೇಲಧಿಕಾರಿಗಳ ಗಮನಕ್ಕೆ ತಂದಾಗ ಮಾತ್ರ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಒಂದು ವೇಳೆ ಇದರ ಬಗ್ಗೆ ಕ್ರಮ ಕೈಗೊಳ್ಳದಿದ್ದರೆ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೆಸಲಾಗುವುದು ಅಂತ ಎಚ್ಚರಿಸಿದರು. ವಿಶ್ವನಾಥ್, ಸಮಗ್ರ ಸುದ್ದಿ, ಪಾಂಡವಪುರ. ತಿನ್ನೋ ಅನ್ನಕ್ಕೆ ಮಣ್ಣು ಹಾಕೋ ಕೆಲಸ ಅಂದ್ರೆ ಇದೇ ಅನ್ಸುತ್ತೆ. ಯಾಕಂದ್ರೆ ಇಲ್ಲೊಂದು ಕಡೆ ಕುಡಿಯುವ ನೀರಿಗಾಗಿ ಕೊಳವೆ ಬಾವಿ ಕೊರೆಸಲಾಗಿತ್ತು. ಆದ್ರೆ ಯಾರೋ ಕಿಡಿಗೇಡಿಗಳು ಈ ಬಾವಿಯೊಳಗೆ ಕಲ್ಲು ಮಣ್ಣು ಹಾಕಿದ್ದಾರೆ. ಅಷ್ಟಕ್ಕೂ ಇಂತಹ ಕೃತ್ಯ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ? ನೀವೇ ನೋಡಿ. ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಬಳ್ಳೆಕೆರೆ ಗ್ರಾಮ ಪಂಚಾಯಿತಿಗೆ ಸೇರಿದ ಕಾಮನಹಳ್ಳಿ ಅಂಬೇಡ್ಕರ್ ನಗರ ಕಾಲೋನಿಯಲ್ಲಿ ಕುಡಿಯುವ ನೀರಿಗಾಗಿ ಕೊಳವೆ ಬಾವಿ ಕೊರೆಸಲಾಗಿತ್ತು. ಅಲ್ಲದೆ ಇದರಿಂದ ಅತಿ ಹೆಚ್ಚು ನೀರು ಸಹ ಬಂದ ಪರಿಣಾಮ ಗ್ರಾಮಸ್ಥರಲ್ಲಿ ಸಂತೋಷವೂ ಮನೆ ಮಾಡಿತ್ತು. ಯಾಕಂದ್ರೆ ಕಳೆದ 2 ಬಾರಿ ಕೊಳವೆ ಬಾವಿ ಕೊರೆಸಲಾಗಿದ್ರೂ ನೀರು ಮಾತ್ರ ಬಂದಿರಲಿಲ್ಲ. ಆದರೆ ಈ ಬಾರಿ ನೀರು ಬಂದಿದ್ದು ಇಲ್ಲಿನ ಜನರ ಖುಷಿಗೆ ಪಾರವೇ ಇಲ್ಲದಂತಾಗಿತ್ತು. ಆದರೆ ಗ್ರಾಮದವರ ಈ ಖುಷಿ ಹೆಚ್ಚು ಹೊತ್ತು ಇರಲಿಲ್ಲ. ಕಾರಣ ಯಾರೋ ಕಿಡಿಗೇಡಿಗಳು ಕೊರೆಸಿದ್ದ ಕೊಳವೆ ಬಾವಿಯೊಳಗೆ ಕಲ್ಲು ಮಣ್ಣು ಹಾಕಿ ಹೋಗಿದ್ದಾರೆ. ಬಳಿಕ ಗ್ರಾಮಸ್ಥರು ಬೋರ್ ಸರ್ವಿಸ್ಗಾಗಿ ಬಾವಿ ಬಳಿ ಬಂದಾಗ ಕಲ್ಲು ಮಣ್ಣು ಹಾಕಿರುವ ಘಟನೆ ಬೆಳಕಿಗೆ ಬಂದಿದೆ. ಇನ್ನು ಕುಡಿಯುವ ನೀರಿಗಾಗಿ ಕೊರೆಸಲಾಗಿದ್ದ ಕೊಳವೆ ಬಾವಿಯಲ್ಲಿ ಕಲ್ಲು ಮಣ್ಣು ಹಾಕಿ ನೀಚ ಕೃತ್ಯ ಎಸಗಿರುವವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಒಟ್ನಲ್ಲಿ ತಿನ್ನೋ ಅನ್ನಕ್ಕೆ ಮಣ್ಣು ಹಾಕೋ ಕೆಲಸ ಅಂದ್ರೆ ಇದೇ ಅನ್ಸುತ್ತೆ. ಡಿಆರ್ ಕಿರಣ್, ಸಮಗ್ರ ಸುದ್ದಿ, ಮಂಡ್ಯ. ವೈಟ್ ಕಾಲರ್ ರಾಜಕಾರಣಿ ಎಂಬ ಹಣೆಪಟ್ಟಿಯಿಂದ ಮುಕ್ತರಾಗುವ ನಿಟ್ಟಿನಲ್ಲಿ ಜಿ ಪರಮೇಶ್ವರ್ ಇತ್ತೀಚೆಗೆ ಆದಷ್ಟು ಸಿಂಪಲ್ ಆಗುತ್ತಿರುವುದು ಗಮನಾರ್ಹವಾಗಿದೆ. ಸದ್ಯ ಸ್ವಕ್ಷೇತ್ರ ಕೊರಟಗೆರೆ ಪಟ್ಟಣದ ಬೀದಿ ಬದಿಯ ಅಂಗಡಿಯಲ್ಲಿ ಚಹಾ ಕುಡಿದು ಪರಮೇಶ್ವರ್ ಸರಳತೆ ಮೆರೆದಿದ್ದಾರೆ. ಹೌದು, ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ತವರು ಜಿಲ್ಲೆ ತುಮಕೂರಿನಲ್ಲಿ ಸರಳತೆ ಮೆರೆದಿದ್ದಾರೆ. ಸ್ವಕ್ಷೇತ್ರ ಕೊರಟಗೆರೆ ಪಟ್ಟಣದ ಬೀದಿ ಬದಿಯ ಅಂಗಡಿಯಲ್ಲಿ ಚಹಾ ಕುಡಿದು ಪರಮೇಶ್ವರ್ ಸರಳತೆ ತೋರಿದ್ದಾರೆ. ಅಂದಹಾಗೆ ಪಟ್ಟಣದ ಪ್ರವಾಸಿ ಮಂದಿರದ ಬಳಿ ಇರುವ ಲಕ್ಷ್ಮಿ ಟೀ ಸ್ಟಾಲ್ನಲ್ಲಿ 100 ಜನ ಬೆಂಬಲಿಗರ ಮಧ್ಯೆ ನಿಂತುಕೊಂಡೇ ಚಹಾ ಕುಡಿದಿದ್ದಾರೆ. ವೈಟ್ ಕಾಲರ್ ರಾಜಕಾರಣಿ ಎಂಬ ಹಣೆಪಟ್ಟಿಯಿಂದ ಮುಕ್ತರಾಗುವ ನಿಟ್ಟಿನಲ್ಲಿ ಜಿ ಪರಮೇಶ್ವರ್ ಇತ್ತೀಚೆಗೆ ಆದಷ್ಟು ಸಿಂಪಲ್ ಆಗುತ್ತಿರುವುದು ಗಮನಾರ್ಹವಾಗಿದೆ. ಅಷ್ಟೇ ಅಲ್ಲದೆ ಈ ಹಿಂದೆ ಪರಮೇಶ್ವರ್ ಹಲವು ಬಾರಿ ಗ್ರಾಮ ವಾಸ್ತವ್ಯ ಮಾಡಿ ಸ್ಲಂಗಳಲ್ಲೂ ವಾಸ ಇದ್ದು ಗಮನ ಸೆಳೆದಿದ್ರು. ಈ ನಡುವೆ ಕೊರಟಗೆರೆ ಪಟ್ಟಣದ ಊರಡಿಗೆರೆ ವೃತ್ತದಲ್ಲಿ ಶನಿವಾರ 62 ಕೋಟಿ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ಮತ್ತು ಎಸ್ಎಚ್ಡಿಪಿ ರಸ್ತೆ ಕಾಮಗಾರಿಗೆ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಭೂಮಿ ಪೂಜೆ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಮುಖ್ಯ ರಸ್ತೆ ಕಾಮಗಾರಿಗೆ 15 ಕೋಟಿ, ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೆ 47 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಅಂತ ತಿಳಿಸಿದರು. ಕ್ಷೇತ್ರದ 356 ಗ್ರಾಮಗಳ ಸಂಪರ್ಕ ರಸ್ತೆಗಳ ಅಭಿವೃದ್ಧಿಗೆ ಸುಮಾರು 200 ಕೋಟಿ ಅನುದಾನವನ್ನು ರಾಜ್ಯ ಸರ್ಕಾರ ಈಗಾಗಲೇ ಮಂಜೂರು ಮಾಡಿದೆ. ಪಟ್ಟಣದಲ್ಲಿ ಸುಸಜ್ಜಿತ ಕಲಾಭವನ ನಿರ್ಮಿಸಲು 20 ಕೋಟಿ ಅನುದಾನ ನೀಡುವಂತೆ ಸಿಎಂಗೆ ಮನವಿ ಮಾಡಿದ್ದೇನೆ. ಪಟ್ಟಣದ ರಸ್ತೆ ಅಭಿವೃದ್ಧಿಗೆ ಮ್ಯಾಪ್ ತಯಾರಿ ನಡೆಯುತ್ತಿದೆ. ತ್ವರಿತ ಮಾಹಿತಿ ನೀಡುವಂತೆ ಎಇಇ ಜಗದೀಶ್ಗೆ ಡಿಸಿಎಂ ಸೂಚಿಸಿದರು. ಅಲ್ಲದೆ ಪಟ್ಟಣದ ಗೋಕುಲ್ ಕೆರೆ ಸರ್ವೆ ಆರಂಭವಾಗಿದ್ದು ಪ್ರವಾಸೋದ್ಯಮ ಇಲಾಖೆ ಅನುದಾನದಲ್ಲಿ ವಾಕಿಂಗ್ ಪಾರ್ಕ್ ಮಾಡುವ ಯೋಜನೆ ರೂಪಿಸಲಾಗಿದೆ ಅಂತಾನೂ ತಿಳಿಸಿದರು. ಬಾಬು ಖಾನ್, ಸಮಗ್ರ ಸುದ್ದಿ, ತುಮಕೂರು. ಕಳೆದ 2 ತಿಂಗಳುಗಳಿಂದ ಬೂತ್ ಮಟ್ಟದಲ್ಲಿ ನಿರಂತರವಾಗಿ ಕಾರ್ಯಕರ್ತರ ಸಭೆ ಕೈಗೊಳ್ಳಲಾಗ್ತಿದೆ. ನೇರ ಪರಿವಾರ, ಬಿಜೆಪಿ ಪರಿವಾರ ಎಂಬ ಅಭಿಯಾನ ಪಾಲನೆ ಆಗಿದೆ ಅಂತ ಚಿತ್ರದುರ್ಗ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನವೀನ್ ತಿಳಿಸಿದ್ದಾರೆ. ಅಲ್ಲದೆ ಚಿತ್ರದುರ್ಗದಲ್ಲಿ 27ರಂದು ಪಕ್ಷದ ಬೃಹತ್ ಸಮಾವೇಶ ನಡೆಯಲಿದೆ ಅಂತ ಹೇಳಿದ್ದಾರೆ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿ ಆಯ್ಕೆ ಮಾಡಿಕೊಳ್ಳಲೇಬೇಕೆಂದು ವಿವಿಧ ಹಂತದ ಪ್ರಚಾರದಲ್ಲಿ ತೊಡಗಲಾಗಿದೆ ಅಂತ ಚಿತ್ರದುರ್ಗ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನವೀನ್ ತಿಳಿಸಿದರು. ಶಿರಾನಗರದ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿದ ಅವರು, ಕಳೆದ 2 ತಿಂಗಳುಗಳಿಂದಲೂ ಬೂತ್ ಮಟ್ಟದಲ್ಲಿ ನಿರಂತರವಾಗಿ ಕಾರ್ಯಕರ್ತರ ಸಭೆ ಕೈಗೊಳ್ಳಲಾಗುತ್ತಿದೆ. ನೇರ ಪರಿವಾರ, ಬಿಜೆಪಿ ಪರಿವಾರ ಎಂಬ ಅಭಿಯಾನ ಪಾಲನೆಯಾಗಿದೆ. ಅಲ್ಲದೆ ಕಳೆದ 23ರಂದು ಶಿರಾನಗರದ ವಿಜಯ್ ರಾಜ್ ಹಾಗೂ ದಿವಂಗತ ದಾಸರಂಗಪ್ಪ ನಿವಾಸದ ಮೇಲೆ ಪಕ್ಷದ ಧ್ವಜ ಹಾರಿಸುವ ಮೂಲಕ ವಿವಿಧ ಹಂತದ ಚುನಾವಣಾ ಪ್ರಚಾರಕ್ಕೆ ಚಾಲನೆ ನೀಡಲಾಗಿದೆ ಅಂತ ತಿಳಿಸಿದರು.
ಇನ್ನು ಕಳ್ಳಂಬೆಳ್ಳ ಚಿಕ್ಕನಹಳ್ಳಿಯಲ್ಲೂ ಧ್ವಜಾರೋಹಣ ಸಭೆಯನ್ನು ಕೈಗೊಳ್ಳಲಾಗುವುದು. ಕೇಂದ್ರ ಸರ್ಕಾರದ ಸಾಧನೆಗಳನ್ನು ಕರಪತ್ರದ ಮೂಲಕ ಮನೆ ಮನೆಗಳಿಗೂ ತಲುಪಿಸುವ ವ್ಯವಸ್ಥೆ ಕೈಗೊಳ್ಳಲಾಗುವುದು. ಅಲ್ಲದೆ ಚಿತ್ರದುರ್ಗದಲ್ಲಿ 27ರಂದು ಪಕ್ಷದ ಬೃಹತ್ ಸಮಾವೇಶ ನಡೆಯಲಿದೆ. ಮಾರ್ಚ್ 1ರಂದು ಚಳ್ಳಕೆರೆಯಲ್ಲಿ ಬೃಹತ್ ವಿಜಯ ಸಂಕಲ್ಪ ಯಾತ್ರೆ ನಡೆಯಲಿದೆ. ಅಂದು ನಡೆಯುವ ಈ ಕಾರ್ಯಕ್ರಮದಲ್ಲಿ 30,000ಕ್ಕೂ ಹೆಚ್ಚು ಮಂದಿ ಪಕ್ಷದ ಕಾರ್ಯಕರ್ತರು ಸೇರಲಿದ್ದಾರೆ ಅಂತಾನು ತಿಳಿಸಿದ್ರು. ಜೊತೆಗೆ ಮಾರ್ಚ್ 2ರಂದು ಚಿತ್ರದುರ್ಗ ಲೋಕಸಭಾ ವ್ಯಾಪ್ತಿಯ ವಿವಿಧ ತಾಲೂಕುಗಳಲ್ಲೂ ಬೈಕ್ ರ್ಯಾಲಿ ನಡೆಯಲಿದೆ. ಈ ವೇಳೆ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಬಿಕೆ ಮಂಜುನಾಥ್, ತಾಲೂಕು ಬಿಜೆಪಿ ಅಧ್ಯಕ್ಷ ಮಾಲಿ ಮರಿಯಪ್ಪ, ನಗರದ ಘಟಕದ ಅಧ್ಯಕ್ಷ ವಿಜಯ್ ರಾಜ್, ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕ ಎಸ್ಆರ್ ಗೌಡ, ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ರಂಗನಾಥ್ ಗೌಡ ಮೊದಲಾದವರು ಹಾಜರಿದ್ದರು. ಶ್ರೀಮಂತ್ ಸಮಗ್ರ ಸುದ್ದಿ ಶಿರಾ. 5 ಖತರ್ನಾಕ್ ಸರಗಳ್ಳರನ್ನ ವಿಜಯಪುರ ಪೊಲೀಸರು ಬಂಧಿಸಿ ಕಂಬಿ ಹಿಂದೆ ತಳ್ಳಿದ್ದಾರೆ. ಸದ್ಯ ಬಂಧಿತರಿಂದ ಲಕ್ಷಾಂತರ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಇನ್ನು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ಪೊಲೀಸ್ ಸಿಬ್ಬಂದಿಗೆ ಎಸ್ಪಿ ಪ್ರಕಾಶ್ ನಿಕ್ಕಂ ಬಹುಮಾನ ವಿತರಿಸಿದ್ದಾರೆ. ವಿಜಯಪುರ ನಗರದಲ್ಲಿ ಹೆಚ್ಚುತ್ತಿದ್ದ ಸರಗಳ್ಳತನ ಪ್ರಕರಣಗಳನ್ನು ಭೇದಿಸಿ 5 ಖತರ್ನಾಕ್ ಆರೋಪಿಗಳನ್ನು ಬಂಧಿಸಿ ಹೆಡೆಮುರಿ ಕಟ್ಟಿ ಜಿಲ್ಲಾ ಪೊಲೀಸರು ಕಂಬಿ ಹಿಂದೆ ತಳ್ಳಿದ್ದಾರೆ. ಅಂದಹಾಗೆ ಈ ಬಗ್ಗೆ ಮಾಹಿತಿ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಕಾಶ್ ನಿಕ್ಕಂ, ಒಟ್ಟು 4 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ವಿಜಯಪುರ ನಗರದ ತೌಸಿಫ್ ಖಾಜಾ ಸಾಬ್ ಭಾಗ್ವಾನ್, ಅಜ್ಮಾನ್, ಇಮ್ತಿಯಾಜ್ ಖುರೇಶಿ ಎಂಬ ಆರೋಪಿಗಳನ್ನು ಬಂಧಿಸಲಾಗಿದೆ. ಅಲ್ಲದೆ ಬಂಧಿತರಿಂದ 99 ಗ್ರಾಂ ಚಿನ್ನ, ಕೃತ್ಯಕ್ಕೆ ಬಳಸಿದ ಮೋಟಾರ್ ಸೈಕಲ್ ಸೇರಿ ಒಟ್ಟು 3,46,000 ಮೌಲ್ಯದ ಆಭರಣಗಳನ್ನು ವಶಕ್ಕೆ ಪಡೆಯಲಾಗಿದೆ ಅಂತ ಮಾಹಿತಿ ನೀಡಿದರು. ಇನ್ನು ವಿಜಯಪುರ ನಗರದಲ್ಲಿ ಸರಗಳ್ಳತನ ಮಾಡುತ್ತಿದ್ದ ತಂಡವೊಂದು ಕಾರ್ಯನಿರ್ವಹಿಸುತ್ತಿದೆ ಎಂಬ ಮಾಹಿತಿ ಮೇರೆಗೆ ಮಹಮ್ಮದ್ ಖಾಲಿದ್, ಮಹಮ್ಮದ್ ಶಫೀಕ್ ಇನಾಮ್ದಾರ್, ಅಮಿತ್ ರಾಮನಗೌಡ ಜಂಬಗಿ ಹಾಗೂ ಮಹಮ್ಮದ್ ಆರಿಫ್ ಶೇಖ್, ಅಮೀರ್ ಯರನಾಳ ಎಂಬ ಆರೋಪಿಗಳಿಂದ 210 ಗ್ರಾಂ ಬಂಗಾರದ ಆಭರಣಗಳು, ಕೃತ್ಯಕ್ಕೆ ಬಳಸಿದ 3 ಸೈಕಲ್ ಮೋಟಾರ್ ಸೇರಿ ಒಟ್ಟು 10 ಲಕ್ಷದ ಮೌಲ್ಯದ ಆಭರಣ ವಶಪಡಿಸಿಕೊಳ್ಳಲಾಗಿದೆ. ಇದಲ್ಲದೆ ಒಟ್ಟು 10 ಪ್ರಕರಣಗಳಲ್ಲಿ 5 ಆರೋಪಿಗಳನ್ನು ಬಂಧಿಸಿ 209 ಗ್ರಾಂ ಚಿನ್ನ, 4 ಮೋಟಾರ್ ಸೈಕಲ್ ಹಾಗೂ 13,46,000 ಮೌಲ್ಯದ ಬಂಗಾರದ ಆಭರಣ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಇನ್ನು ಈ ಖದೀಮರು ವಿಜಯಪುರ ನಗರದ ಜಲನಗರ, ಆದರ್ಶ ನಗರ, ಗಾಂಧಿ ಚೌಕ್ ಹಾಗೂ ಗೋಳಗುಮ್ಮಟ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಕಳ್ಳತನ ಮಾಡುತ್ತಿದ್ದರು ಅಂತ ಪ್ರಕಾಶ್ ನಿಕ್ಕಂ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ಪೊಲೀಸ್ ಸಿಬ್ಬಂದಿಗೆ ಬಹುಮಾನ ಕೂಡ ವಿತರಿಸಲಾಯಿತು. ಮಹಮ್ಮದ್ ರಸೂಲ್, ಸಮಗ್ರ ಸುದ್ದಿ, ವಿಜಯಪುರ. ಬಿಜೆಪಿ ಯುವ ಮೋರ್ಚಾದಿಂದ ಬಳ್ಳಾರಿಯಲ್ಲಿ ಕಬಡ್ಡಿ ಪಂದ್ಯಾವಳಿ ನಡೆಯಿತು. ಅಂದಹಾಗೆ ಸುಮಾರು 8 ತಂಡಗಳು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದವು. ಬಳ್ಳಾರಿಯ ಎಂಎಂಟಿಸಿ ಕಾಲೋನಿಯಲ್ಲಿ ಬಿಜೆಪಿ ಯುವ ಮೋರ್ಚಾದಿಂದ ಕಬಡ್ಡಿ ಪಂದ್ಯಾವಳಿ ನಡೆಯಿತು. ಅಂದಹಾಗೆ ಸುಮಾರು 8 ತಂಡಗಳು ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದವು. ಇನ್ನು ಪಂದ್ಯಾವಳಿಯಲ್ಲಿ ಮೊದಲನೇ ಬಹುಮಾನವಾಗಿ 5,000 ಮತ್ತು ಟ್ರೋಫಿ ಹಾಗೂ ಎರಡನೇ ಬಹುಮಾನವಾಗಿ 2,000 ಮತ್ತು ಟ್ರೋಫಿ ನೀಡಲಾಯಿತು. ಇನ್ನು ಬಳ್ಳಾರಿಯ ಯುವ ಮೋರ್ಚಾ ಕಳೆದ ವರ್ಷದಿಂದ ಸಾಕಷ್ಟು ಕಾರ್ಯಕ್ರಮ ಹಮ್ಮಿಕೊಂಡು ಬಂದಿದೆ. ಕಳೆದ ಸಂಕ್ರಾಂತಿ ಹಬ್ಬದಲ್ಲಿ ರಂಗೋಲಿ ಸ್ಪರ್ಧೆ ಏರ್ಪಡಿಸಿತ್ತು. ಅದೇ ರೀತಿ ಬಳ್ಳಾರಿ ಸ್ವಚ್ಛತೆ ಕಡೆಗೆ ಎಂಬ ಅಭಿಯಾನದಲ್ಲಿ ಮನೆ ಮನೆಗೆ ಕಸದ ಡಬ್ಬಿ ನೀಡಿದೆ. ಅಲ್ಲದೆ ಬಳ್ಳಾರಿಯ ಬಿಸಿಲಿನ ತಾಪಮಾನದ ಹಿನ್ನೆಲೆಯಲ್ಲಿ ಮೂಕ ಪ್ರಾಣಿಗಳಿಗೆ ನೀರಿನ ವ್ಯವಸ್ಥೆ ಕಲ್ಪಿಸಿಕೊಡಲಾಗಿದೆ. ಇದೇ ವೇಳೆ ಸಮಗ್ರ ಟಿವಿಯೊಂದಿಗೆ ಮಾತನಾಡಿದ ಬಿಜೆಪಿ ಯುವ ಮೋರ್ಚಾದ ಎಸ್ ಅಶೋಕ್, ಯುವ ಮೋರ್ಚಾದ ಮುಖಂಡರು ಸಾಕಷ್ಟು ಜನಪರ ಕೆಲಸಗಳನ್ನು ಮಾಡುತ್ತಿದ್ದಾರೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನೂರ್, ಸಮಗ್ರ ಸುದ್ದಿ. ಆ ದಂಪತಿ ಹೊಟ್ಟೆಪಾಡಿಗಾಗಿ ಕೆಲಸ ಮಾಡಲು ಆಂಧ್ರಪ್ರದೇಶದಿಂದ ಬೆಂಗಳೂರಿಗೆ ಬಂದಿದ್ರು. ಆದರೆ ಮೊನ್ನೆ ನಡೆದ ರಸ್ತೆ ಅಪಘಾತದಲ್ಲಿ ಮಗುವನ್ನೇ ಕಳೆದುಕೊಂಡಿದ್ದಾರೆ. ಇನ್ನು ಮಗು ಕಳೆದುಕೊಂಡ ಆ ದಂಪತಿಯ ರೋಧನೆ ಹೇಳತಿರದಂತಾಗಿತ್ತು. ಹೊಟ್ಟೆಪಾಡಿಗಾಗಿ ಆಂಧ್ರಪ್ರದೇಶದಿಂದ ಬಂದಿದ್ದ ದಂಪತಿ ಹೊಸಕೋಟೆ ಬಳಿ ನಡೆದ ರಸ್ತೆ ಅಪಘಾತದಲ್ಲಿ ಮಗುವನ್ನೇ ಕಳೆದುಕೊಂಡಿದ್ದಾರೆ. ಹೊಸಕೋಟೆಯ ಸರ್ಕಾರಿ ಆಸ್ಪತ್ರೆ ಬಳಿಯ ಫ್ಲೈಓವರ್ ಕೆಳಗೆ ಈ ದುರ್ಘಟನೆ ಸಂಭವಿಸಿದೆ. ಲಾರಿಯ ಚಕ್ರದಡಿ ಸಿಲುಕಿ 1.5 ವರ್ಷದ ಮಗು ಸಾವನ್ನಪ್ಪಿದೆ. ಆಂಧ್ರ ಮೂಲದ ವ್ಯಕ್ತಿಯು ಮಗುವಿನೊಂದಿಗೆ ಚಿಕನ್ ತರಲು ಬೈಕ್ನಲ್ಲಿ ತೆರಳುತ್ತಿದ್ದಾಗ ಈ ಅವಘಡ ಸಂಭವಿಸಿದೆ. ಬೈಕ್ಗೆ ಹಿಂಬದಿಯಿಂದ ಬಂದ ಲಾರಿ ಡಿಕ್ಕಿ ಹೊಡೆದಿದೆ. ಆಗ ಕೆಳಗೆ ಬಿದ್ದ ಮಗು ಕಾರ್ತಿಕ್ನ ತಲೆಯ ಮೇಲೆ ಲಾರಿ ಹರಿದಿದೆ. ಈ ಪರಿಣಾಮ ಮಗು ಸ್ಥಳದಲ್ಲೇ ಸಾವನ್ನಪ್ಪಿದೆ. ಅಲ್ಲದೆ ಮಗುವಿನ ತಂದೆಗೂ ಕೂಡ ಗಂಭೀರ ಗಾಯಗಳಾಗಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಗಾಯಗೊಂಡ ವ್ಯಕ್ತಿಯ ಹೆಸರು ತಿಳಿದು ಬಂದಿಲ್ಲ. ಈತ ಆಂಧ್ರದಿಂದ ಪತ್ನಿ ಹಾಗೂ ಮಗುವಿನೊಂದಿಗೆ ಬಂದಿದ್ದು ಕೊಳತೂರು ಗ್ರಾಮದ ಇಟ್ಟಿಗೆ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದರು ಅಂತ ತಿಳಿದು ಬಂದಿದೆ. ಇನ್ನು ಘಟನೆಯಿಂದ ಸ್ಥಳದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ಹೊಸಕೋಟೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಮಂಜುನಾಥ್, ಸಮಗ್ರ ಸುದ್ದಿ, ಹೊಸಕೋಟೆ. ಹಲವು ದಿನಗಳಿಂದ ದುರಸ್ತಿಗಾಗಿ ನಿಲ್ಲಿಸಲಾಗಿದ್ದ ಆಂಬ್ಯುಲೆನ್ಸ್ ಒಂದು ಅಗ್ನಿಗೆ ಆಹುತಿಯಾದ ಘಟನೆ ಚಿತ್ರದುರ್ಗದಲ್ಲಿ ನಡೆದಿದೆ. ಅಂದಹಾಗೆ ಸುಟ್ಟು ಕರಕಲಾಗಿರುವ ಆಂಬ್ಯುಲೆನ್ಸ್ ಪಕ್ಕದಲ್ಲೇ 4 ಆಂಬ್ಯುಲೆನ್ಸ್ ಇರಿಸಲಾಗಿದ್ದು ಭಾರೀ ಅನಾಹುತ ತಪ್ಪಿದೆ.
ಕೆಟ್ಟು ನಿಂತಿದ್ದ ಆಂಬ್ಯುಲೆನ್ಸ್ ಸುಟ್ಟು ಭಸ್ಮವಾಗಿರುವ ಘಟನೆ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯ ಆವರಣದಲ್ಲಿ ನಡೆದಿದೆ. ಅಂದಹಾಗೆ ಜಿಲ್ಲಾಸ್ಪತ್ರೆಯ ಪ್ರಯೋಗಾಲಯದ ಆವರಣದಲ್ಲಿ ಈ ಆಂಬ್ಯುಲೆನ್ಸ್ ಕೆಟ್ಟು ನಿಂತಿತ್ತು. ಈ ವೇಳೆ ಕಾಂಪೌಂಡ್ನಲ್ಲಿ ಒಣಗಿದ್ದ ಹುಲ್ಲಿಗೆ ಬೆಂಕಿ ಹಾಕಿರೋ ಹಿನ್ನೆಲೆಯಲ್ಲಿ ಧಗಧಗಿಸಿದ ಬೆಂಕಿ ಆಂಬ್ಯುಲೆನ್ಸ್ನು ಕೂಡ ಆಹುತಿ ಪಡೆದಿದೆ. ಪರಿಣಾಮ ಆಂಬ್ಯುಲೆನ್ಸ್ ಸುಟ್ಟು ಕರಕಲಾಗಿದ್ದು, ಈ ಆಂಬ್ಯುಲೆನ್ಸ್ ಪಕ್ಕದಲ್ಲೇ 4 ಆಂಬ್ಯುಲೆನ್ಸ್ ಇರಿಸಲಾಗಿದ್ದು ಭಾರೀ ಅನಾಹುತ ತಪ್ಪಿದೆ. ಇನ್ನು ನಿನ್ನೆ ರಜೆ ದಿನವಾದ ಹಿನ್ನೆಲೆಯಲ್ಲಿ ಇದು ಯಾರ ಗಮನಕ್ಕೂ ಬಾರದೇ ಇರುವ ಪರಿಣಾಮ ಈ ಆಂಬ್ಯುಲೆನ್ಸ್ ಸುಟ್ಟು ಭಸ್ಮವಾಗಿದೆ. ಚಿದಾನಂದ್ ಮಸ್ಕಲ್, ಸಮಗ್ರ ಸುದ್ದಿ, ಚಿತ್ರದುರ್ಗ. ರಸ್ತೆಯಲ್ಲಿ ಸದ್ದು ಮಾಡಿದ ಡೊಳ್ಳುಗಳು, ಮಿಂಚು ಮಿಂಚಿನ ಬಟ್ಟೆ ತೊಟ್ಟು ಸಾಂಪ್ರದಾಯಿಕ ನೃತ್ಯ ಮಾಡಿದ ಲಂಬಾಣಿಗರು, ವಿದ್ಯಾರ್ಥಿನಿಯರ ಲೇಜಿಮ್ ಸದ್ದು, ರಥದಲ್ಲಿ ವಿಜೃಂಭಿಸಿದ ಸಮ್ಮೇಳನಾಧ್ಯಕ್ಷರು. ಇದೆಲ್ಲ ಕಂಡು ಬಂದಿದ್ದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಇದೆಲ್ಲವೂ ಕಂಡು ಬಂದದ್ದು ಸೇಡಂನ ಕನ್ನಡ ಜಾನಪದ ಸಮ್ಮೇಳನದಲ್ಲಿ. ಸದ್ಯ ಕನ್ನಡ ಜಾನಪದ ಪರಿಷತ್ತು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ನಡೆದ ಸಮ್ಮೇಳನ ಜನಮನಕ್ಕೆ ಜಾನಪದ ರಸದೌತಣ ಉಣಪಡಿಸಿತು. ಅಂದಹಾಗೆ ಪಟ್ಟಣದ ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯದಲ್ಲಿ ಸಮ್ಮೇಳನಾಧ್ಯಕ್ಷೆ, ಹಿರಿಯ ಸಾಹಿತಿ, ಜಾನಪದ ಕಲಾವಿದೆ ಪ್ರೊಫೆಸರ್ ಶೋಭಾದೇವಿ ಚೆಕ್ಕಿಯವರನ್ನು ಹೊತ್ತ ಸಾರೋಟು ಮೆರವಣಿಗೆಗೆ ಶಾಸಕ ರಾಜ್ಕುಮಾರ್ ಪಾಟೀಲ ತೇಲ್ಕೂರ, ಶ್ರೀ ಕೊತ್ತಲ ಬಸವೇಶ್ವರ ಸಂಸ್ಥಾನದ ಸದಾಶಿವ ಸ್ವಾಮೀಜಿ ಹಸಿರು ಧ್ವಜ ತೋರಿಸುವ ಮೂಲಕ ಚಾಲನೆ ನೀಡಿದರು. ನಂತರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಾಗಿದ ಸಮ್ಮೇಳನ ರಥಯಾತ್ರೆ ಸರ್ಕಾರಿ ನೌಕರರ ಭವನಕ್ಕೆ ತಲುಪಿತು. ಇದೇ ವೇಳೆ ಸಂಘದ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಂತೋಷಿ ರಾಣಿ ತೇಲ್ಕೂರ, ಜಿಲ್ಲಾಧ್ಯಕ್ಷ ಎಂಬಿ ನಿಂಗಪ್ಪ, ಕಸಾಪ ಅಧ್ಯಕ್ಷ ಅನಿಲ್ ಸಕ್ರಿ, ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಕುಮಾರ್ ನಿಡಗುಂದ, ಪತ್ರಕರ್ತ ಸಿದ್ದಲಿಂಗಯ್ಯ ಸ್ವಾಮಿ ಮಲಕೂಡ, ಸಾಹಿತಿ ಮುಡುಬಿ ಗುಂಡೇರಾವ ಹಾಜರಿದ್ದರು. ಇನ್ನು ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ ಮಾತನಾಡಿ, ಜಾನಪದ ಕಲೆಯನ್ನು ಬಿತ್ತರಿಸುವ ಮಹತ್ತರ ಕಾರ್ಯಕ್ಕೆ ದಿವಂಗತ ಮಲ್ಲಿಕಾರ್ಜುನ ಸಂಗಾವಿ ಮುನ್ನುಡಿ ಬರೆದಿದ್ದರು. ಅವರ ಅಗಲಿಕೆಯ ನೆನಪಲ್ಲಿ ಸಮ್ಮೇಳನ ನಡೆದಿದೆ ಎನ್ನಬಹುದಾಗಿದೆ. ಜೊತೆಗೆ ಜಾನಪದ ಕಲೆಯಿಂದ ಮನುಷ್ಯನಲ್ಲಿ ಚಾಕಚಕ್ಯತೆ ತುಂಬಲಿದೆ ಅಂತ ತಿಳಿಸಿದರು. ಶಫೀಕ್ ಊಡಗಿ, ಸಮಗ್ರ ಸುದ್ದಿ, ಸೇಡಂ. ಕಾರು ಹಾಗೂ ಬೈಕ್ ನಡುವೆ ಡಿಕ್ಕಿಯಾದ ಘಟನೆ ಲಿಂಗಸಗೂರು ತಾಲೂಕಿನಲ್ಲಿ ನಡೆದಿದೆ. ಸದ್ಯ ಘಟನೆಯಲ್ಲಿ ಓರ್ವ ವ್ಯಕ್ತಿ ಸಾವು ಕಂಡಿದ್ದು, ಕಾರು ಚಾಲಕನ ಅಜಾಗರೂಕತೆಯಿಂದ ಈ ಘಟನೆ ಸಂಭವಿಸಿದೆ ಅಂತ ತಿಳಿದು ಬಂದಿದೆ. ಲಿಂಗಸಗೂರು ತಾಲೂಕಿನ ಗುಡಗುಂಟಿ ಸ್ವಕ್ಷೇತ್ರ ಅಮರೇಶ್ವರ ಬಳಿ ಕಾರು ಮತ್ತು ಬುಲೆಟ್ ಬೈಕ್ ಮಧ್ಯೆ ಅಪಘಾತ ಸಂಭವಿಸಿದೆ. ಘಟನೆಯಲ್ಲಿ ಬೈಕ್ ಸವಾರ ಮೃತಪಟ್ಟಿದ್ದು, ಆತನನ್ನು ನಗನೂರು ಗ್ರಾಮದ ಸಿದ್ದನಗೌಡ ಅಂತ ಗುರುತಿಸಲಾಗಿದೆ. ಅಂದಹಾಗೆ ಅತಿ ವೇಗದಿಂದ ಬರುತ್ತಿದ್ದ ಕಾರು ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸಿದ್ದನಗೌಡ ತೀವ್ರವಾಗಿ ಗಾಯಗೊಂಡಿದ್ದಾನೆ. ತಕ್ಷಣ ಆತನಿಗೆ ಲಿಂಗಸಗೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಬಾಗಲಕೋಟೆಗೆ ತೆಗೆದುಕೊಂಡು ಹೋಗುವಾಗ ಮಾರ್ಗ ಮಧ್ಯೆ ಸಾವು ಕಂಡಿದ್ದಾನೆ. ಇನ್ನು ಕಾರು ಚಾಲಕನ ಅಜಾಗರೂಕತೆಯಿಂದ ಈ ಘಟನೆ ಸಂಭವಿಸಿದೆ ಎನ್ನಲಾಗಿದ್ದು, ಈ ಸಂಬಂಧ ಲಿಂಗಸಗೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಂದೇ ನವಾಜ್ ಗಲ್ಲಗ್, ಸಮಗ್ರ ಸುದ್ದಿ, ರಾಯಚೂರು. ಸಿಎಂ ಕುಮಾರಸ್ವಾಮಿ ತಮ್ಮ ಸ್ವಕ್ಷೇತ್ರ ಚನ್ನಪಟ್ಟಣಕ್ಕೆ ಭರ್ಜರಿ ಗಿಫ್ಟ್ ನೀಡಿದ್ದಾರೆ. 750 ಕೋಟಿಗೂ ಹೆಚ್ಚು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಆದರೆ ಈ ವೇದಿಕೆ ಕಾರ್ಯಕ್ರಮ ಅಭಿವೃದ್ಧಿ ಕಾಮಗಾರಿಗಳ ಚಾಲನೆಗೆ ಸೀಮಿತವಾಗದೆ ಲೋಕಸಭಾ ಚುನಾವಣಾ ಪ್ರಚಾರಕ್ಕೆ ಮುನ್ನುಡಿಗೆ ಕಾರಣವಾಯಿತು. ಸಿಎಂ ಎಚ್ಡಿಕೆ ತಮ್ಮ ಸ್ವಕ್ಷೇತ್ರ ಚನ್ನಪಟ್ಟಣ ಕ್ಷೇತ್ರಕ್ಕೆ 750 ಕೋಟಿಗೂ ಅಧಿಕ ಅನುದಾನದ ಬಿಗ್ ಗಿಫ್ಟ್ ನೀಡಿದ್ದಾರೆ. ಸತ್ತೇಗಾಲದಿಂದ ಇಗ್ಗಲೂರಿನ ಎಚ್ಡಿ ದೇವೇಗೌಡ ಬ್ಯಾರೇಜ್ಗೆ ಗುರುತ್ವಾಕರ್ಷಣೆ ಮೂಲಕ 540 ಕೋಟಿ ವೆಚ್ಚದಲ್ಲಿ ಕಾವೇರಿ ನೀರು ಹರಿಸುವ ಯೋಜನೆ ಸೇರಿದಂತೆ ವಿವಿಧ ಇಲಾಖೆಗಳ ಅಭಿವೃದ್ಧಿ ಕಾಮಗಾರಿಗಳ ಚಾಲನೆ ಹಾಗೂ ಶಂಕುಸ್ಥಾಪನೆಯನ್ನ ಸಿಎಂ ಕುಮಾರಸ್ವಾಮಿ ನೆರವೇರಿಸಿದರು. ಇನ್ನು ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಕಾರ್ಯಕ್ರಮಕ್ಕಾಗಿ ನಿರ್ಮಿಸಿದ್ದ ಬೃಹತ್ ವೇದಿಕೆಯನ್ನ ಬಳಸಿಕೊಂಡ ಸಿಎಂ ಎಚ್ಡಿಕೆ ರಾಜ್ಯ ಬಿಜೆಪಿ ನಾಯಕರು ಹಾಗೂ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಅಲ್ಲದೆ ಸಮ್ಮಿಶ್ರ ಸರ್ಕಾರ ರಚನೆಯಾದಾಗಿನಿಂದಲೂ ಒಂದಿಲ್ಲೊಂದು ಕಿರಿಕಿರಿ ಮಾಡುತ್ತಿದ್ದಾರೆ. ಪ್ರತಿಪಕ್ಷ ಕೆಲಸವನ್ನು ಮಾಡದೆ ಸರ್ಕಾರ ಬೀಳಿಸುವುದರಲ್ಲೇ ಬಿಜೆಪಿ ಕಾಲ ಕಳೆಯುತ್ತಿದೆ ಅಂತ ಕಿಡಿಕಾರಿದರು. ಅಲ್ಲದೆ ಇವರ ಡೆಡ್ಲೈನ್ಗಳನ್ನ ಕೇಳಿ ಕೇಳಿ ಸಾಕಾಗಿದೆ, ನಮಗೂ ಈ ಸರ್ಕಾರವನ್ನ ಹೇಗೆ ಉಳಿಸಬೇಕೆಂಬುದು ತಿಳಿದಿದೆ ಎಂದು ಕುಟುಕಿದರು. ಇನ್ನು ಕೇವಲ ಹಳೆ ಮೈಸೂರು ಪ್ರಾಂತ್ಯದ ಅಭಿವೃದ್ಧಿಗೆ ಸಿಎಂ ಒತ್ತು ನೀಡ್ತಾ ಇದ್ದಾರೆ ಎಂಬ ಬಿಜೆಪಿ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಸಿಎಂ, ಸಮಗ್ರ ರಾಜ್ಯದ ಅಭಿವೃದ್ಧಿಯೇ ನನ್ನ ಗುರಿ ಅಂತ ಹೇಳಿದ್ರು. ಜೊತೆಗೆ ನಮ್ಮ ಅಭಿವೃದ್ಧಿ ಕಾರ್ಯಗಳನ್ನ ಸಹಿಸದೆ ರಾಜ್ಯ ಬಿಜೆಪಿ ನಾಯಕರು ಅಸೂಹೆಯಿಂದ ಸಣ್ಣತನದಲ್ಲಿ ವರ್ತಿಸುತ್ತಿದ್ದಾರೆ ಅಂತ ಸಿಪಿ ಯೋಗೇಶ್ವರ್ ವಿರುದ್ಧವೂ ಟೀಕಾಪ್ರಹಾರ ನಡೆಸಿದರು. ಇನ್ನು ಇದೇ ವೇಳೆ ಸಚಿವ ಡಿಕೆ ಶಿವಕುಮಾರ್ ಮಾತನಾಡಿ, ಯಡಿಯೂರಪ್ಪ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದಲ್ಲದೆ ತಮ್ಮ ರಾಜಕೀಯ ಬದ್ಧ ವೈರಿ ಸಿಪಿ ಯೋಗೇಶ್ವರ್ ವಿರುದ್ಧ ಹರಿಹಾಯ್ದರು. ಸಮ್ಮಿಶ್ರ ಸರ್ಕಾರವನ್ನು ಕೆಡವಿ ನಮ್ಮನ್ನು ಅಧಿಕಾರದಿಂದ ಕೆಳಗಿಳಿಸಲು ಯೋಗೇಶ್ವರ್ ನಡೆಸಿದ ಸಂಚು ಫಲಿಸಲಿಲ್ಲ ಎಂದ ಅವರು, ರೆಡಿಮೇಡ್ ಗಂಡುಗಳು ನಾವಿದ್ದೇವೆ ಎಂದು ಹಾಸ್ಯ ಚಟಾಕಿ ಹಾರಿಸಿದರು. ಅಲ್ಲದೆ ಹಾಲು ಕುಡಿದ ಮಕ್ಕಳೇ ಬದುಕೋದಿಲ್ಲ, ಇನ್ನು ವಿಷ ಕುಡಿದ ಮಕ್ಕಳು ಬದುಕ್ತಾವಾ ಎನ್ನುವ ನಾಣ್ಣುಡಿಯೊಂದಿಗೆ ಕಡು ವೈರಿ ಯೋಗೇಶ್ವರರನ್ನ ತಮ್ಮ ಭಾಷಣದುದ್ದಕ್ಕೂ ಕುಟುಕಿದರು.
ಇನ್ನು ಯಡಿಯೂರಪ್ಪ ರೈತರ ಶಾಲು ಹೊದ್ದು ಡೋಂಗಿತನ ಮಾಡುವುದನ್ನ ಬಿಟ್ಟು ಕೇಂದ್ರ ಸರ್ಕಾರದ ಒತ್ತಡ ತಂದು ಸಾಲ ಮನ್ನಾ ಮಾಡಲು ನೆರವಾಗಲಿ ಎಂದರು. ಅಲ್ಲದೆ ಆಪರೇಷನ್ ಕಮಲದ ವಿರುದ್ಧ ಗುಡುಗಿದ ಅವರು ಸಿಎಂ ಮತ್ತು ತಮಗೂ ಆಪರೇಷನ್ ವಿದ್ಯೆ ತಿಳಿದಿದೆ ಎಂದರು. ಒಟ್ಟಾರೆ ಇದು ಸರ್ಕಾರಿ ಕಾರ್ಯಕ್ರಮವಾಗದೆ ಮುಂಬರುವ ಲೋಕಸಭಾ ಚುನಾವಣಾ ವೇದಿಕೆಯಾಗಿ ಪರಿವರ್ತನೆಗೊಂಡಿತ್ತು. ವೇದಿಕೆಯನ್ನ ಬಳಸಿಕೊಂಡ ಉಭಯ ನಾಯಕರು ಪ್ರತಿಪಕ್ಷ ಬಿಜೆಪಿ ವಿರುದ್ಧ ಗುಡುಗಿದ್ದಲ್ಲದೆ ತಾಲೂಕಿನ ಬಿಜೆಪಿ ಕಾರ್ಯಕರ್ತರನ್ನ ತಮ್ಮ ಪಕ್ಷಕ್ಕೆ ಸೇರುವಂತೆ ಆಹ್ವಾನಿಸಿದರು. ಸಿದ್ದಲಿಂಗೇಶ್ವರ್ ಸಮಗ್ರ ಸುದ್ದಿ ರಾಮನಗರ. ಅರಸೀಕೆರೆ ನಗರದ ವೆಂಕಟೇಶ್ವರ ಕಲಾಭವನದಲ್ಲಿ ಶ್ರೀ ಮಡಿವಾಳ ಮಾಚಿದೇವ ಜಯಂತ್ಯೋತ್ಸವ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಶಾಸಕ ಶಿವಲಿಂಗೇಗೌಡ, ರಾಜ್ಯ ಮಡಿವಾಳ ಸಮಾಜ ಅಧ್ಯಕ್ಷ ಸಿ ನಂಜಪ್ಪ, ಮಾಡಾಳು ಕೊಟ್ರೇಶ್, ತಾಲೂಕು ಪಂಚಾಯತ್ ಅಧ್ಯಕ್ಷೆ ರೂಪಾ ಗುರುಮೂರ್ತಿ, ತಾಲೂಕು ಮಡಿವಾಳ ಸಮಾಜದ ಅಧ್ಯಕ್ಷ ಶಿವಕುಮಾರ್ ಮತ್ತು ನಗರಸಭೆ ಸದಸ್ಯೆ ಗೀತಾ ಹೇಮಂತ್ ಭಾಗವಹಿಸಿದ್ರು. ಈ ವೇಳೆ ಶಾಸಕ ಶಿವಲಿಂಗೇಗೌಡ ಮಾತನಾಡಿ ಅಸಂಘಟಿತ ಈ ಸಮಾಜ ಒಗ್ಗೂಡಿಕೊಂಡು ಸಂಘಟಿತಗೊಳ್ಳಬೇಕು ಅಂತ ಕರೆ ನೀಡಿದರು. ಬಳಿಕ ಜಗದ್ಗುರು ಶ್ರೀ ಬಸವ ಮಾಚಿದೇವ ಮಹಾಸ್ವಾಮಿ ಆಶೀರ್ವಚನ ನೀಡಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬಂಡೀಪುರದಲ್ಲಿ ಪ್ರಾಣಿಗಳು ಸುಟ್ಟು ಕರಕಲಾಗಿವೆ. ಬೆಂಕಿ ನರ್ತನಕ್ಕೆ ಹುಲಿಗಳು ದಿಕ್ಕಾಪಾಲಾಗಿ ಓಡಿವೆ. 4 ಅರಣ್ಯ ವಲಯಗಳು ಬೆಂಕಿಗಾಹುತಿಯಾಗಿವೆ. ಮಂಡ್ಯದಲ್ಲಿ ಹೆಚ್ಚಾಗಿದೆ ಅಕ್ರಮ ಮರಳು ಗಣಿಗಾರಿಕೆ. ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ತಿಲ್ಲ ಯಾಕೆ? ಹಲ್ಲೆಕೋರರನ್ನ ಬಂಧಿಸದಿದ್ರೆ ಹೋರಾಟದ ಎಚ್ಚರಿಕೆ. ಇಲ್ಲಿ ಯಾವುದೇ ಜೀವನದಿಗಳಿಲ್ಲ. ಶಾಶ್ವತ ನೀರಾವರಿ ಯೋಜನೆ ಮೊದಲೇ ಇಲ್ಲ. ಸಮ್ಮಿಶ್ರ ಸರ್ಕಾರ ರಾಜಕೀಯ ಬಿಟ್ರೆ ಬೇರೇನು ಮಾಡ್ತಿಲ್ಲ. ಕರಗಾಂವ್ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರೇ ಇಲ್ಲ. ಇರೋ ಡಾಕ್ಟರ್ಗಳಿಗೆ ಚಿಕಿತ್ಸೆ ನೀಡೋದು ತಿಳಿದಿಲ್ಲ. ಹೆಲ್ತ್ ಮಿನಿಸ್ಟ್ರು ಇಲ್ಲಿ ನಿದ್ದೆ ಮಾಡ್ತಿದ್ದಾರೋ ಯಾರಿಗೂ ಗೊತ್ತಿಲ್ಲ. ಶಿಲೆಗಳು ಧೂಳು ಹಿಡಿಯುತ್ತಿವೆ. ವೈಶಿಷ್ಟ್ಯವುಳ್ಳ ಗುಡಿಗಳು ಹಾಳಾಗಿ ಹೋಗಿವೆ. ಭಾವೈಕ್ಯತೆಯ ಮಸೀದಿಗಳು ಇತಿಹಾಸ ಸೇರುತ್ತಿವೆ. ಲಲನೆಯರು ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಫೈನಲ್ನಲ್ಲಿ 30 ಸ್ಪರ್ಧಿಗಳು ಭಾಗವಹಿಸಲಿದ್ದಾರೆ. ತಮ್ಮ ಕನಸು ನನಸು ಮಾಡಿಕೊಳ್ಳಲು ತುದಿಗಾಲಲ್ಲಿ ನಿಂತಿದ್ದಾರೆ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿಗ್ ನ್ಯೂಸ್. ನಮಸ್ಕಾರ.